ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಜುಲೈ 2026 ಗುರುವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಪಾಡ್ಯಮಿ ತಿಥಿ, ಶ್ರವಣ ನಕ್ಷತ್ರ, ಆಯುಷ್ಮಾನ್ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ಎಲ್ಲರೂ ನಿಮ್ಮ ಗುರುಗಳ ಹತ್ರ ಹೋಗಿದ್ರ? ನಿಮಗೆ ಎಂಥ ದಾರಿ ಮಾರ್ಗದರ್ಶನ, ಎಲ್ಲೋ ಒಂದು ಗೆಳೆತನ, ಎಲ್ಲೋ ಒಂದು ಧೈರ್ಯ, ಸಮಾಧಾನ. ಹೋಗಿ ಒಂದು ಹಣ್ಣು ಕಾಯಿ ಕೊಟ್ಟು ಬಂದ್ರ, ಅವರ ಆಶೀರ್ವಾದ ತಗೊಂಡ್ರ. ಗುರುವೇ ಸರ್ವ ವಿದ್ಯಾನಾಂ, ಗುರುವೇ ಸರ್ವ ಜ್ಞಾನಾನಾಂ, ಗುರುವೇ ಸರ್ವ ಶಕ್ತಿನಾಂ, ಗುರುವೇ ಸರ್ವ ಅಧಿಕಾರಾನಾಂ. ನಮಗೆ ಬರೋ ಒಂದು ಭಾಗ್ಯ, ಸೌಭಾಗ್ಯ, ಅಧಿಕಾರ, ಅಂತಸ್ತು, ನೆಮ್ಮದಿ, ಕುಟುಂಬ, ತೃಪ್ತಿ, ಸಂತೃಪ್ತಿ, ಯಾರ ಜಾತಕದಲ್ಲಿ ಗುರು ಚೆನ್ನಾಗಿರುತ್ತೋ, ಗುರುವಿನ ಆಶೀರ್ವಾದ ಇರುತ್ತೋ, ಅವರಿಗಿದೆಲ್ಲ ದೊರಕುತ್ತೆ. ನೀವೆಲ್ಲಿದ್ದರೂ ಕೆಲವರಿಗೆ ಬೇಗನೆ ಕೊಡುತ್ತೆ, ಕೆಲವರಿಗೆ ನಿಧಾನವಾಗಿ ಕೊಡುತ್ತೆ. ದಶಾಭುಕ್ತಿಗಳಿಗೆ ಅನುಗುಣವಾಗಿ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಕ್ರಿಯಾಕರ್ಮ, ಈ ಥರದ್ದು ತುಂಬ ಇದೆ. ಖಂಡಿತ ಕೊಡುತ್ತೆ. ಅದಕ್ಕೆ ಜಾತಕ, ನಾವು ಯಾರದೇ ಜಾತಕ ಬಂದ ತಕ್ಷಣ ನೋಡೋದು ಗುರು ಹೇಗಿದೆ, ಗುರುವಿಗೆ ಅಪೂರ್ಣ ಬಲ ಇದೆಯಾ, ಇಲ್ಲ ಒದ್ದಾಡ್ತಲೇ ಇರ್ತೇವೆ. ಕೈ ಹಿಡ್ಕೊಳ್ಳೋರು ಇರಲ್ಲ, ನಮಗ್ ಬೇಕು ಅಂದಾಗ ಸಿಗೋಲ್ಲ, ಸಿಗಬೇಕಾದಾಗ ನಾವು ಮಾಡಿಬಿಟ್ಟು ಬಿದ್ದು ಬಿಡ್ತೇವೆ, ಆಗ ಓಡ್ತೇವೆ. ಗುರುಬಲ ಇತ್ತು ಅಂದ್ರೆ ನೀವು ಬಿದ್ರೂ ಕೂಡ ನಿಮ್ಮನ್ನ ಎಬ್ಬರಿಸ್ಲಿಕ್ಕೆ ಯಾರೋ ಕೈ ಹಿಡ್ಕೋತಾರೆ. ಯಾವುದೋ ರೂಪದಲ್ಲಿ ಒಂದು ಕೆಲಸ, ಕಾರ್ಯ, ಸ್ನೇಹಿತ, ಆತ್ಮೀಯ ಅನ್ನತಕ್ಕಂಥದ್ದು. ಸೊ ಅಂತ ಒಂದು ಗುರುವಿನ ಅನುಗ್ರಹ ಸದಾ ಇರ್ಲಿಕ್ಕೆ ಆದಷ್ಟು ನಾವೇನ್ ಹೇಳ್ತೇವೆ, ಒಂದು ಸಣ್ಣ ಸಂಕಲ್ಪ, ದಾನ, ಗುರು ಸೇವಾ, ಗುರು ಪೂಜೆ. ಎಲ್ಲೂ ನಮಗ್ ಗೊತ್ತಿಲ್ಲ ಗುರುಗಳೇ, ನಮ್ಗೆ ಯಾರೂ ಇಲ್ಲ ಗುರುಗಳೇ. ಯಾರು ಅಂತ ನಂಬೋದು ಈ ಕಲಿಯುಗದಲ್ಲಿ? ಎಲ್ಲರೂ ವಿಕಾರಗಳೇ. ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು. ಇದೇನೋ ಒಂದು ಗೊತ್ತಾಗದ ಭಾವ. ಭಗವಂತನಿಗೆ ಮೀರಿದ, ನಿಮ್ಮ ಆತ್ಮಸಾಕ್ಷಿಗೆ ಮೀರಿದ ಗುರು ಇಲ್ಲ. ಎಲ್ಲಿಯೋ ಹತ್ತಿರದಲ್ಲಿ ಒಂದು ದಕ್ಷಿಣಾಮೂರ್ತಿ ಇರುತ್ತೆ, ದತ್ತಾತ್ರೇಯರ ಆಲಯ ಇರುತ್ತೆ, ರಾಘವೇಂದ್ರ ಸ್ವಾಮಿಗಳ ಆಲಯ ಇರುತ್ತೆ, ರಾಮಚಂದ್ರ ಪ್ರಭು ಇರುತ್ತೆ. ಹೋಗಿ ಅಂತ ಕ್ಷೇತ್ರಕ್ಕೆ, ಅಯ್ಯ ನೀನೇ ಕೈ ಹಿಡಿದು ನಡೆಸು, ನಮಗ್ ಗೊತ್ತಾಗ್ತಿಲ್ಲ. ಪದೇ ಪದೇ ಅವಮಾನ, ಪದೇ ಪದೇ ಸೋಲು, ಪದೇ ಪದೇ ನಷ್ಟ, ಪದೇ ಪದೇ ಕೋರ್ಟು, ಪದೇ ಪದೇ ನಂಬಿಕೆ ದ್ರೋಹ. ನಂಬಿಕೆ ದ್ರೋಹ ಆಗ್ತಿದೆ, ಕೋರ್ಟ್ ಮೆಟ್ಲತ್ತಿದ್ದೀರಿ, ಮಕ್ಕಳು ಕೈ ಜಾರಿ ಹೋಗಿದ್ದಾರೆ, ಮಕ್ಕಳ ಮೇಲೆ ನಂಬ್ಕೊಂಡಿದ್ರಿ, ಮಕ್ಕಳಿಲ್ಲ, ಒಳ್ಳೆ ಬದುಕಿಲ್ಲ, ಒಳ್ಳೆ ಮಕ್ಕಳಿಲ್ಲ, ಎಲ್ಲ ಇದ್ದು ಅನುಭವಿಸ್ಲಿಕ್ಕೆ ಆಗ್ತಿಲ್ಲ. ಏನೋ ಒಂದು ವಿಚಲಿತ, ಸಾಲದ ಮೇಲೆ ಸಾಲ, ಬಡ್ಡಿ ಮೇಲೆ ಬಡ್ಡಿ, ಬಿಡಿಸಿಕೊಳ್ಳಲಾಗದ ಗಂಟು. ಈ ರೀತಿ ಆಗ್ತಿದೆ ಅಂದ್ರೆ ಅಲ್ಲೆಲ್ಲೋ ಗುರುದೋಷ. ಯಾರೂ ಇಲ್ಲ. ನನಗೆ ನಮ್ಮ ಅಣ್ಣನ ರೂಪದಲ್ಲಿ ಯಾರು ಕೈ ಹಿಡ್ಕೊಂಡಿದ್ದಾರೆ ಗುರುಗಳೇ, ನಮ್ಮ ಅಕ್ಕನ ರೂಪದಲ್ಲಿ ಕೈ ಹಿಡ್ಕೊಂಡಿದ್ದಾರೆ, ನನ್ನ ತಮ್ಮನ ರೂಪದಲ್ಲಿ ಕೈ ಹಿಡ್ಕೊಂಡಿದ್ದಾರೆ, ಗಂಡನ ರೂಪದಲ್ಲಿ, ಹೆಂಡತಿ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ಆತ್ಮೀಯನ ರೂಪದಲ್ಲಿ. ಒಬ್ಬ ಆತ್ಮೀಯ ನಿಮ್ ಜೀವನದಲ್ಲಿ ಬಂದಿರ್ತಾನೆ, ಹಿಂದ್ಗಡೆ ನಿಂತಿರ್ತಾನೆ. ಒಬ್ಬ ಆತ್ಮೀಯನಾಗ ಒಬ್ಬ ಬಂದು ನಿಮ್ಮ ಹೆಸರನ್ನು ಕೆಡಿಸ್ಬಿಡ್ತಾನೆ. ಮೊನ್ನೆ ಒಂದು ಜಾತಕ, ಶನಿವಾರ ಅಂತ ಅನ್ಕೋತೇನೆ, ಒಂದು ಪುಟ್ಟ ಮಗು, ಅಲ್ಲೆಲ್ಲೋ ಒಂದು ಗೆಳೆತನ ಇತ್ತು, ಮದುವೆ ಆಗೋಯ್ತು, ಆ ಗೆಳೆತನ ಹಾಗೆ ಮುಂದುವರೆದಿದೆ. ಆತ ಏನ್ ಮಾಡಿದಾನೆ ಗೊತ್ತಾ? ಊರಿಗೆಲ್ಲ ಅಸಹ್ಯ ಮಾಡಿಟ್ಬಿಟ್ಟಿದ್ದಾನೆ. ಬದುಕು ಡೈವರ್ಸ್. ಪುಟ್ಟು ಎಳೆ ಮಗು ಹಾಕೊಂಡು ತಾಯಿ ಕೇಳುತ್ತೆ, ಸ್ವಲ್ಪ ಹೇಳಿ, ಬುದ್ಧಿ ಹೇಳಿ. ನಾ ಹೇಳ್ದೆ, ಅಸಹ್ಯ ಅಲ್ವೇನೋ ಅವನು, ಇನ್ನೂ ನಂಬಿಕೆ ಇಡ್ತೀಯೇನು? ನೋಡಿ, ಗುರುದೋಷವಿದ್ದರೆ
ಇಂಥ ವ್ಯಕ್ತಿಗಳ ಪರಿಚಯ ಆಗ್ಬಿಡುತ್ತೆ ಮಕ್ಕಳು. ನಾವು ನಂಬ್ಕೋಬಿಡ್ತೇವೆ. ನಂಬಿಕೆ ದ್ರೋಹ. ತನು ಮನ ಧನ ದೋಚಿದ್ದಲ್ದೆ ನಿಮ್ಮ ಮಾನ ಮರ್ಯಾದೆ ತಗೊಂಡೋಗಿ ಗಂಡನಿಗೆ, ಕುಟುಂಬದವರಿಗೆ, ಸ್ನೇಹಿತರಿಗೆ ಹಂಚಿಬಿಟ್ಟಿದ್ದಾನೆ. ಇಲ್ಲೂ ಆ ಗೆಳೆತನ ಸರಿಯಾಗ್ಲಿಲ್ಲ, ನನ್ನದಲ್ಲ, ಎದ್ದೋಗ್ಬೇಕಿತ್ತು, ಅದನ್ನು ತಗೋಬಂದು ಅಸಹ್ಯ ಮಾಡಿಟ್ಬಿಟ್ಟಿದ್ದಾನೆ. ಗುರುದೋಷ. ಇಡೀ ಕುಟುಂಬದವರು ಈಗ ಎಲ್ಲೋದ್ರು ಎಲ್ಲಿ ಬಂದ್ರು ಹೀಗೆ ನೋಡ್ತಾರೆ. ಇನ್ನೂ ಒಂದು ಅದೇ ತರದ ಜಾತಕ, ಎಲ್ಲೋ ಬದುಕು ಬಂದು ದೂರದಲ್ಲಿ ಕಟ್ಕೊಂಡಿದ್ರೆ ಗಂಡ ಅನ್ನಿಸ್ಕೊಂಡವನು ತಿಳ್ಕೊಂಡು ಊರಿಗೆ, ಬಂಧುಗಳಿಗೆ, ಆತ್ಮೀಯರಿಗೆ ಅವನೇ ಹೋಗಿ ಎಲ್ಲಾರ್ಗೂ ಹೇಳ್ಬಿಟ್ಟಿದ್ದಾನೆ. ಈಗ ನೋಡಿದ್ರೆ ಬಂದು ಮನೇಲಿ ಜೀವನ ನಡೆಸು ಅಂತಾನೆ, ನಾನು ತಂದಾಕಿ ತಿಂದ್ಕೊಂಡಿರು ಅಂತಾನೆ. ಇರ್ಲಿಕ್ಕಾಗುತ್ತಾ? ಮಕ್ಕಳ ಮುಂದ್ಗಡೆ, ಬಂಧುಗಳ ಮುಂದ್ಗಡೆ, ಆತ್ಮೀಯರ ಮುಂದ್ಗಡೆ, ಸ್ನೇಹಿತರ ಮುಂದ್ಗಡೆ ಹೇಗಿರೋದು ಹೇಳಿ? ಎಲ್ಲ ತೆಗೆದು ಅಸಹ್ಯ ಮಾಡಿ ಇಟ್ಬಿಟ್ಟಿದ್ದಾನೆ. ಹೌದು, ಅದು ಸರಿಯೋ ತಪ್ಪೋ, ಏನಿತ್ತು ಏನ್ ಗೊತ್ತಿಲ್ವ, ತಾಯಿ ಜೀವ. ನಿಜವಾಗ್ಲೂ ಅಲ್ಲೊಂದು ಬಂಧುತ್ವ ಇತ್ತ, ಗೆಳೆತನವಿತ್ತ, ವಿಶ್ವಾಸವಿತ್ತ. ಆ ವ್ಯಕ್ತಿ ಮಾಡಿಲ್ಲ ನೋಡಿ. ಇರಬೇಕಾದಂತ ಒಂದು ಗುರುಸ್ಥಾನದಲ್ಲಿ ನಿಲ್ಲಬೇಕಾದ ಪತ್ನಿಯೇ ತಗೊಂಡೋಗಿ ಹೊರಗಡೆ ಇಟ್ಟು ಅಸಹ್ಯ ಮಾಡಿ, ಬಂಧುಗಳ ಮುಂದುಗಡೆ, ಆತ್ಮೀಯರ ಮುಂದುಗಡೆ, ಮಕ್ಕಳ ಮುಂದುಗಡೆ, ಒಡ ಹುಟ್ಟಿದವ್ರ ಮುಂದುಗಡೆ, ತಂದೆ ತಾಯಿ ಮುಂದುಗಡೆ, ಅತ್ತೆ ಮಾವಂದರ ಮುಂದುಗಡೆ ಹೇಳ್ದೆ. ಒಂದೇ ಮಾತು ಹೇಳ್ದೆ, ಬೇಡ, ನಾನು ಯಾರು ಬೇಡ ಕಣ, ನಿನ್ನೆಲ್ಲಬಲ್ಲೆ. 100 ಮಂದಿಗೆ ಅನ್ನ ಕೊಡೋ ಜಾತಕ ಇಷ್ಟು ಅವಮಾನ ಕೊಟ್ಟಿದೆ ಅಂದ್ರೆ ನಿನ್ನ ಕೈಯಿಂದ ಆಗಬೇಕಾಗಿರೋದು ಇನ್ನೊಂದಿದೆ. ಹೌದು ಗುರುಗಳೇ, 100 ಮಂದಿಗೆ ಒಂದು ದೊಡ್ಡದಾದಂತ ಒಂದು ಸಂಸ್ಥೆ ಜೊತೆ ಗುರುತಿಸ್ಕೊಂಡಿದ್ದೇನೆ ಅಂತ ಆ ಮಗು. ಎಷ್ಟು ಖುಷಿ ಆಯ್ತು. ನೀನು ಅದನ್ನ ನೋಡೋ, ನಾನು ಆ ಶಕ್ತಿ ಇದೆ. ನಾನು ಶಿವನೇ ಆ ವಿಷವನ್ನ ಗಂಟ್ಲಲ್ಲಿ ಇಟ್ಕೊಂಡಿದ್ದ. ನುಂಗಲಿಲ್ಲ, ಕಕ್ಕಲಿಲ್ಲ. ಈಗ ಇಟ್ಕೋಬಿಡ ಅಷ್ಟೇ. ಅಲ್ಲಿ ಹೋಗಿ ಇನ್ನೂ ಮರ್ಯಾದೆ. ಊರಲ್ಲಿ ಎದ್ರೆ ನಿಂತ್ರೆ ನಿನ್ನ ನೋಡೋ ದೃಷ್ಟಿ ಬೇರೆ. ನೋಡಿ, ಈ ರೀತಿ ಗುರುದೋಷಗಳಾಗಿ ಬಿಟ್ಟರೆ ನಿಮಗೇ ಗೊತ್ತಿಲ್ಲದೆಯೇ ಈ ರೀತಿಯ ಸುಳಿಯಲ್ಲಿ, ಅದಕ್ಕೆ ಜಾತಕಗಳನ್ನ ಏನು ಪರಿಶೀಲಿಸ್ಕೊಳ್ಳಿ ಅನ್ನತಕ್ಕಂಥದ್ದು ಯಾಕೆ ಹೇಳ್ತೇವೆ ಅಂದ್ರೆ, ಇದಕ್ಕೆ ನಮಗೆ ಎಲ್ಲಿಂದ ಒಂದು ತೊಂದರೆ ಬರ್ಬೋದು, ಯಾವುದರಿಂದ ಬರ್ಬೋದು, ಹೇಗೆ ಬರ್ಬೋದು, ಇದನ್ನ ತಿಳ್ಕೋಬಹುದು. ಅಲ್ಲೊಂದು ಎಚ್ಚರಿಕೆ. ಓ, ನನಗಿದಿಲ್ಲ. ಮೂರ್ಖನಾದ ಮಗ, ಅದು ನಿರಂತರ ರೋದನ. ಅದು ಮೇ ಬಿ ವಾಟ್ ಎವರ್ ದ ಕಾಸ್ಟ್. ಅವನು ಮೂರ್ಖ ಅಂತ ಹೇಳಿದ್ದೆ ಏನೇನೋ ಎಡವಟ್ಟು ಮಾಡೋ ಮಗನೂ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಇಲ್ಲ, ಏನು ಬುದ್ಧಿ ಇಲ್ಲ, ಕೆಲಸ ಇಲ್ಲ, ಅಲ್ಲೊಂದು ಅನಾರೋಗ್ಯ ಪೀಡಿತನಾಗಿ ಒಬ್ಬ ಮಗ ಇದ್ದಾನೆ ಅಂದ್ರೆ ಅವನೇನು ಮಾಡ್ಕೋತಿಲ್ಲ. ಇನ್ನೊಂದು ಕುಟುಂಬ. ಗುರುಗಳೇ, 2014ರಲ್ಲೇ ಬಂದಿದ್ವಿ, ನೀವು ಆಗ್ಲೇ ಹೇಳಿದ್ರಿ. ಈಗಲೂ ಅವನು ಸುಧಾರಿಸ್ತಿಲ್ಲ ಗುರುಗಳೇ. ಏನೂ ಇಲ್ಲ. ಬುದ್ಧಿ, ಜ್ಞಾನ, ವಿದ್ಯೆ, ಮಾತು, ಆಲೋಚನೆ, ವಿವೇಚನೆ, ಇದೊಂದು ರೀತಿ ಮೂರ್ಖನಾದ ಮಗ. ಒಂದು ರೀತಿ ನಿರಂತರ ದುಃಖ. ಸತ್ತು ಹೋದ ಮಗುವಾದರೂ ವರ್ಷಕ್ಕೊಮ್ಮೆ ಬದುಕು ನೋವು ಕೊಡುತ್ತೆ. ಆ 3 ದಿನ 11 ದಿನ ನೆನೆಸ್ಕೋತೇವೆ, ತಪ್ಪಿಸ್ತೇವೆ. ನನ್ನ ಮಗ ಹೀಗಿದ್ದಿದ್ರೆ, ಹಿಂಗಿದ್ದಿದ್ರೆ ಅನ್ನತಕ್ಕಂಥದ್ದು. ನಿಜವೇ, ಹೆತ್ತವರ ಮುಂದುಗಡೆ ಮಕ್ಕಳು ಹೋಗ್ಬಾರ್ದು, ಅದು ಗುರುದೋಷವೇ. ಹೆತ್ತವರ ಹತ್ರನೇ ಲೆಕ್ಕ ಹಾಕತಕ್ಕಂತ ಮಕ್ಕಳು ಅದು ಇದ್ದಿದ್ದು. ಇತ್ತೀಚೆಗೊಂದು ಜಾತಕ, ಒಂದೇ ಮಗು ತುಂಬಾ ಚೆನ್ನಾಗಿ ಸಾಕಿ ಕಷ್ಟಪಟ್ಟು ಬೆಳೆಸಿ ಮದುವೆ, ಬದುಕು, ಮನೆ ಎಲ್ಲ ಕೊಟ್ಟಿದ್ದಾರೆ. ಇರೋದು ಒಂದು ಮನೆ, ಅದು ಅವ್ರಿಗೆ. ತಂದೆ ತಾಯಿ ಹತ್ರನೇ ಲೆಕ್ಕ ಕೇಳಿದ್ದಾರೆ. ದೇವ್ರು ಇವತ್ತೆಲ್ಲ ಕೊಟ್ಟಿದೆ, ಎಲ್ಲ ಕೊಟ್ಟಿದೆ. ಈ ವಯಸ್ಸಾದವರು ಆ ಮಗು ಮೇಲೆ ಅಷ್ಟೊಂದು ಪ್ರೀತಿ. ತಂದೆ ತಾಯಿ ಹತ್ರ ಲೆಕ್ಕ ಹಾಕುವಂತ ಮಕ್ಕಳು ಬಂದಿದ್ದಾರೆ. ಗುರುದೋಷ. ಗುರುದೋಷ ಅಂತ ಹೇಳಿದ್ದೆ ಮಕ್ಕಳಿಲ್ಲ. ಇಲ್ಲ, ಇರುವ ಮಕ್ಕಳು ಸರಿ ಇಲ್ಲ. ಆ ಮಕ್ಕಳು ನಿಮಗಾಗ್ತಿಲ್ಲ. ಇನ್ನೊಂದು ತಾಯಿ ಎಲ್ಲೋ ದೂರದಿಂದ ಬರುತ್ತೆ, ತಮಿಳ್ನಾಡಿಂದ. ವೃಷಭ ಲಗ್ನದಲ್ಲೇ ಆ ಗುರು ದಶೆ ಆರಂಭ. ಹೇಳಿದೆ 2 ಇಲ್ಲ 4 ವರ್ಷದಿಂದ ದಾರಿ ತಪ್ಪಿಟ್ಟಿದ್ದಾನು ನಿನ್ನ ಮಗ. ನಿನ್ನ ಮಾತು ಕೇಳೋದಿಲ್ಲ, ತಮಿಳ್ ಭಾಷೆನಲ್ಲೇ ಮಾತಾಡಿ ಗುರುಗಳೇ ಅಂತ ಮರೆತು ಬಿಟ್ಟಿದ್ದೇನೆ. ಸುಮಾರು ವರ್ಷಗಳು ಆಗಿಬಿಟ್ಟಿದೆ. ಸ್ವಲ್ಪ ಮಟ್ಟಿಗೆ ಇನ್ನೂ ಒಂದಷ್ಟು ಹಿಡಿತ ಇಟ್ಕೊಂಡಿದ್ದೇನೆ. ಇಲ್ಲ, ನಾನಾ ಹಿಂಗಿದೆ ಅಂದ್ರೆ ಯಾರನ್ನೋ ಅನ್ಯ ಧರ್ಮದ ಹುಡುಗಿನ ಇಷ್ಟಪಟ್ಬಿಟ್ಟಿದ್ದಾನೆ. ಅನ್ಯ ಧರ್ಮ. ನೀನ್ ಮಾಡದೇ ಇರು, ನಾನು ಮಾಡ್ಕೊಳ್ಳೋದೆ. ನಮ್ಮ ಪದ್ಧತಿಲಿ ಮದುವೆ ಮಾಡ್ಕೊಳ್ಳಲ್ಲ.
ನಮ್ಮ ಶಾಸ್ತ್ರದ ಪ್ರಕಾರ ಮಾಡ್ಕೊಳ್ಳಲ್ಲ. ನಮ್ಮ ಹಿಂದೂ ಧರ್ಮ ನನ್ಗೆ ಒಲವೂ ಇಲ್ಲ. ಪೂರ್ತಿ ಹುಡುಗಿ ಮನೆಯವರು ದಂಡಯಾತ್ರೆ, ದಿನಾ ದಂಡಯಾತ್ರೆ, ಯಾವಾಗ ಮದುವೆ ಮಾಡ್ತೀರಿ ಅಂತ. ಮಗನ ಮದುವೆ ಇವ್ರು ನಿರ್ಧಾರ ಮಾಡಬೇಕು. ಇನ್ನೂ 22-23 ವರ್ಷ, ಅವನಿಗೆ ಮ್ಯಾಕ್ಸಿಮಮ್ 24 ವರ್ಷ. ಫಾರಿನ್ಗೆ ಒಡವೆ ಅಡ ಇಟ್ಟು ಒಂದು 30-40 ಲಕ್ಷದ ಒಡವೆ ಅಡ ಇಟ್ಟು ದುಡ್ಡು ಅರೇಂಜ್ ಮಾಡಿಸಿ ಹೋಗಪ್ಪ ಹೋಗ್ತೀನಿ ಅಂತೀಯಲ್ಲ ಅಂತ ಒಂದು ಹೆತ್ತಾಯಿ ಕಳಿಸಿದ್ರೆ ಯಾವುದಕ್ಕೆ ಎತ್ತೆ, ನೀನೇನ್ ಮಾಡಿದೆ ನೋಡಿ. ಇದನ್ನೇ ಗುರುದೋಷ ಅನ್ನೋದು. ತನ್ನ ಕಾರ್ಯ ಆಗೋವರೆಗೂ ಕಾಲಿಡ್ಕೊಳ್ಳೋದು, ತನ್ನ ಕಾರ್ಯ ಆದ ಮೇಲೆ ನೀನ್ ಯಾರು ಅನ್ನತಕ್ಕಂಥದ್ದು. ನದಿ ದಾಟದ ಮೇಲೆ ಅಂಬಿಗ ಯಾರೋ ನಾನು ಯಾರೋ ಅನ್ನೋ ರೀತಿನಲ್ಲಿ ಮಾತನಾಡ್ತಕ್ಕಂಥದ್ದು. ಸಹಾಯ ತಗೊಂಡು ಮೋಸ ಮಾಡೋದು, ಅನ್ನ ಇಟ್ಟು ಮನೆಗೆ ಕನ್ನ ಹಾಕೋದು, ಬಾಳು ಕೊಟ್ಟ ಮನೆಗೆ ಬೆಂಕಿ ಹಚ್ಚೋದು, ಇವೆಲ್ಲ ಗುರುದೋಷಗಳ ಮಕ್ಕಳೇ. ಗುರುದೋಷ ಆದಾಗ ಇನ್ನೇನು ಅಲ್ಲ, ನಮ್ಮವರ ತುಂಬಾ ಹತ್ತಿರದವನ್ನ ನಾವು ಬಿಟ್ಕೊಂಡಿರ್ತೀವಿ. ನಮ್ಮ ಆ ಒಂದು ಗರ್ಭಗುಡಿಗೆ ಬಿಟ್ಕೊಂಡಿರ್ತೀವಿ. ಅವ್ರನ್ನ ಯಾರಿಗೂ ಗೊತ್ತಿಲ್ಲದೆಲ್ಲ ಹೇಳ್ಕೊಂಡಿರ್ತಾರೆ. ಮಿತ್ರದ್ರೋಹಿ, ಬಂಧುದ್ರೋಹಿ, ಕುಟುಂಬದ್ರೋಹಿ, ವ್ಯವಹಾರದ್ರೋಹಿ, ಇವರ ಗುರುದೋಷ ಅಂದ್ರೆ ಅದೇ ವ್ಯವಹಾರದ್ರೋಹಿ. ನಮ್ಮ ಗುರುಗಳಿಗೊಬ್ರು ದುಡ್ಡು ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಮೊದಲು ಚೆಕ್ ಕೊಟ್ಟಿದ್ದಾರೆ ಒಂದು 10 ಲಕ್ಷದ್ದು. 9.25 ಲಕ್ಷ ಹಾಕಿದ್ದಾರೆ. ಅವ್ರ ಹತ್ರನೇ ಒಂದು 2-3 ಲಕ್ಷದ ಸರಕು ಇದೆ. ದುಡ್ಡು ತಗೊಂಡು ಚೆಕ್ ಬೌನ್ಸ್ ಕೇಸ್ ಹಾಕ್ತಾನೆ. ಅವ್ರು ಸ್ಟಾಪ್ ಪೇಮೆಂಟ್ ಮೊದಲೇ ಮಾಡಿ ಮೇಲ್ ಮಾಡಿದ್ದಾರೆ, ಇಲ್ಲಪ್ಪ ಹಾಕ್ಬಿಡಿ, ಎಲ್ರಿಗೂ ಪೇಮೆಂಟ್ ಮಾಡ್ತೇವೆ, ಹಿಂಗ ಆಗ್ಬಿಟ್ಟಿದೆ, ಮುಳುಗಿದ್ದೇನೆ, ನಿಮ್ಮ ದುಡ್ಡಿಗೆ ಮೋಸ ಇಲ್ಲ ಅಂತ ಹೇಳಿ. ವ್ಯವಹಾರ ದ್ರೋಹಿ, ಚೆನ್ನಾಗೇ ಇದ್ದು ತಿಂದ್ಕೊಂಡು ಲಾಭ ಬರಲಿಲ್ಲ. ವೃತ್ತಿದ್ರೋಹಿ, ನೀವು ಕೆಲವ್ರನ್ನ ಕೇಳಿರ್ತೀರಿ, ಒಡವೆ ನಾವು ಅಡ ಇಟ್ಟಿರ್ತೇವೆ ಕಷ್ಟಕ್ಕೆ ಬ್ಯಾಂಕಲ್ಲಿ, ಆ ಒಡವೆನ ಅವನು ಮ್ಯಾನೇಜರ್ ರೂಪದಲ್ಲೋ ಇನ್ನೊಂದೋ ತಗೊಂಡು ಮಾರ್ಕೊಬಿಟ್ಟು ಖಾಲಿ ಲಾಕರ್ ಇಟ್ಬಿಟ್ಟಿದ್ದಾನೆ, ಸುಳ್ಳು ಹೇಳಿಬಿಟ್ಟು ಸಿಕ್ಕಾಕ್ಸಿದ್ದಾನೆ ನಮ್ಮನ್ನ. ನಂಬಿಕೆ ದ್ರೋಹಿ, ನಿಮ್ಗೆ ಇಷ್ಟು ಲಾಭ ಬರಿಸುತ್ತೆ. ನಾವು ಯಾರನ್ನೂ ನಂಬಲ್ಲ, ತುಂಬಾ ಹತ್ತಿರದವ್ರನ್ನೇ ನಂಬೋದು. ಅಸಲು ಹೋಯ್ತು, ಲಾಭ ಬೇಡ, ಅಸಲಾದ್ರೂ ಕೊಟ್ನಾ, ಹಿಂಗಾಗ್ಬಿಟ್ಟಿದೆ. ಇಲ್ಲ, ತಿಂದುಬಿಟ್ಟಿದ್ದಾನೆ, ತೆಗೆದುಬಿಟ್ಟಿದ್ದಾನೆ. ಗುರುದ್ರೋಹಿ, ಪಕ್ಷದ್ರೋಹಿ, ಮಾತೃದ್ರೋಹಿ, ಕೆಲವು ಪಕ್ಷಾಂತಿಗಳನ್ನ ಕೇಳ್ತಿರ್ತೀರಿ. ನಾನು ಇವತ್ತಿಗೂ ಒಬ್ಬ ಸಜ್ಜನ ರಾಜಕಾರಣಿ, ಅವರೆಲ್ಲ ತುಂಬಾ ನಾಡು ಕಂಡ ಧೀಮಂತ ನಾಯಕ. ಅವರನ್ನ ಯಾರೋ ಹೊಡಿತಾರೆ, ಹೊಡಿಸ್ತಾರೆ, ಬೈತಾರೆ, ಏನೇನೋ ನಡೆಯುತ್ತೆ. ತುಂಬಾ ನೋವಿಂದ ಹೋಗ್ತಾರೆ. ತಾವು ಕಟ್ಟಿದ ಪಕ್ಷ, ಪದವಿ, ತುಂಬಾ ದೊಡ್ಡ ಹುದ್ದೆಯನ್ನ ರಿಸೈನ್ ಮಾಡಿ ಹೋಗ್ತಾರೆ. ಇವತ್ತು ಆ ವ್ಯಕ್ತಿಗೆ ಕೊಟ್ಟ ನೋವಿಗೆ ಯಾರು ಕೊಟ್ರೋ ನೋಡಿ, ಗುರುದ್ರೋಹ ಅಂತ ಹೇಳಿದ್ರೆ ಅಯ್ಯೋ ನಾರಾಗ್ಬಿಟ್ಟಿದ್ದಾರೆ. ನೋಡಿದಾನೆ, ಇಟ್ ಕಮ್ಸ್ ಬ್ಯಾಕ್, ಇಟ್ ಚೇಸಸ್ ಬ್ಯಾಕ್. ಅಯ್ಯೋ ಅಂತಿಂತದಲ್ಲ. ಚಾರಿತ್ರ ದ್ರೋಹಿ, ಅವ್ರ ಜೊತೆಲೇ ಇದ್ದು ಅವ್ರ ಜೊತೆಲಿ ಗೆಳೆತನ, ವಿಶ್ವಾಸ ಎಲ್ಲ ತಗೊಂಡು ಹೊರಗಡೆ ಬಂದು ಕೆಟ್ಟದಾಗ ಹೇಳ್ತಾರೆ, ಮಾಡ್ಬಿಡ್ತಾರೆ. ಚೆನ್ನಾಗಿ ತಿಂದ್ರು, ಹಂಚ್ಕೊಂಡ್ರು, ಕುಡಿಯೋವಾಗ ಕುಡಿದ್ರು, ತಿಂದ್ರು, ಮಲಗೋವಾಗ ಮಲಗಿದ್ರು, ಎಲ್ಲ ಮಾಡಿದ್ರು. ಆಮೇಲೆ ಹೊರಗಡೆ ಬಂದು ಆಕೆನ ಅವನ ಅನ್ನತಕ್ಕಂಥ ರೀತಿನಲ್ಲಿ ಕೆಲವೊಂದು ನಾಟಕ ಆಡಿರ್ತಾರೆ. ಅದು ರಿವರ್ಸ್ ಹೆಂಗ್ ಕೊಟ್ಟಿರುತ್ತೆ ಅಂದ್ರೆ, ಅಯ್ಯೋ ತುಂಬಾ ದೊಡ್ಡ ಸೆಲೆಬ್ರಿಟಿ ಇನ್ನೊಬ್ಬರ ಮೇಲೆ ಹೆಸರಾಗ್ತಾರೆ, ಅದಾಗೆ ಉಳ್ಕೊಳ್ಳುತ್ತೆ. ಆ ಒಂದು ಕಾಂಟ್ರವರ್ಸಿ ಈಗಲೂ ಆಗಾಗ ಗಾಯದ ಮೇಲೆ ಉಪ್ಪಿನ ಥರ ಆಗಾಗ. ಅಷ್ಟು ಒಂದು ದೊಡ್ಡ ವ್ಯಕ್ತಿಯ ಮೇಲೆ ನಂಬಲ್ಲ ಆ ಕುಟುಂಬದಲ್ಲಿ ನಡೆದಿರೋ ಅನಾಹುತ. ಕಾರಣ ಈ ಗುರುದ್ರೋಹ. ಅಷ್ಟು ದೊಡ್ಡ ವ್ಯಕ್ತಿಗೆ ದ್ರೋಹ, ಆ ವ್ಯಕ್ತಿ ಇಲ್ಲ, ಆ ವ್ಯಕ್ತಿಯ ಚಾರಿತ್ರ್ಯ ಹರಣ ಮಾಡಿದ ವ್ಯಕ್ತಿಯೂ ಇಲ್ಲ. ಆದ್ರೆ ಅವರ ಕುಟುಂಬದಲ್ಲಿ ಇಟ್ ಕಮ್ಸ್ ಬ್ಯಾಕ್. ಮಕ್ಕಳೇ ನೆನಪಿಟ್ಟುಕೊಳ್ಳಿ, ನನಗೆ ಯಾಕೆ ಹೀಗೆ ಮಾಡಿರ್ತೆ, ಈ ಜನ್ಮ ಇಲ್ಲ ಹಿಂದಿನ ಜನ್ಮ. ಕೆಲವ್ರಿಗೆ ಈ ಜನ್ಮದಲ್ಲಿ ಮಾಡಿದ ಅವ್ರ ಮಕ್ಕಳಿಗೋ ಅವ್ರ ಕುಟುಂಬಕ್ಕೋ ಹೊಡೆಯುತ್ತೆ, ಖಂಡಿತ ಹೊಡೆಯುತ್ತೆ. ಅದಕ್ಕೆ ಏನಕ್ಕೆ ಬೆಳಿಗ್ಗೆ ಎದ್ದು ವೈದಿಕ ಕೇಳಬೇಕು ಅನ್ನೋದು ಅಂದ್ರೆ, ನಮ್ಮ ಮನಸ್ಸನ್ನ ನಾವು ಸದಾ ಪರೀಕ್ಷಿಸ್ತಿರ್ಬೇಕು, ಅದು ಏನ್ ಹೇಳುತ್ತೆ ಅಂತ. ಇಂಥದ್ ಮಾಡ್ಬಿಡು, ಇಂಥದ್ ತಗೊಂಡ್ಬಿಡು, ಇಂಥದ್ ಬಾಚ್ಕೊಂಡ್ಬಿಡು, ಇಂಥದ್ ಎತ್ತಿಟ್ಕೊಂಡ್ಬಿಡು. ಇದು ಹೇಳ್ತಲೇ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಭಗವಂತನನ್ನ ಕಂಟ್ರೋಲ್ ತಗೊಬಂದು ಒಂದು ಗುಡಿ ಕಟ್ಕೊಡ್ಬೇಕು, ನೀನ್ ಇಲ್ಲೇ ನಿಂತ್ಕೋ ಅಂತ.
ಅವನಿಗೆ ಇನ್ನೊಂದು ರೂಪ ಕೊಟ್ಟು ಕಟ್ಟಾಕ್ಬೋದು. ನದಿಯನ್ನು ಕಟ್ಟಾಕ್ಬೋದು, ಸಮುದ್ರನ ಕಟ್ಟಾಕ್ಬೋದು. ಮನಸ್ಸನ್ನ ಕಟ್ಟಿ ಹಾಕಿದವ ಜಗತ್ತಿನಲ್ಲಿ ಯಾರೂ ಇಲ್ಲ. ಅದನ್ನ ಯಾರು ಕಟ್ಟಾಕ್ಬೋದು ಗೊತ್ತಾ? ಅದನ್ನ ನಾವೇ ಕಟ್ಟಾಕ್ಬೇಕು. ಅದೇನ್ ಮಾಡ್ತಿದೆ, ಯೋಚಿಸ್ತಿದೆ ಅಂತ ಸದಾ ಅದ್ರ ಕಡೆ ಒಂದು ಅವಾಗವಾಗ ಸಾಣೆ ಹೊಡಿತಿರ್ಬೇಕು. ಏನೋ ಹೇಳ್ತೀಯ ನೀನು ಅನ್ನತಕ್ಕಂಥ, ಏನೋ ಎಂಥ ಬುದ್ಧಿ ಎಲ್ಲಕ್ಕೆ ತಗೊಂಡು ಹೋಗ್ತಿದ್ಯಾ ನೀನು ನನ್ನನ್ನ. ಕಂಡವರ ಬದುಕು, ಕಂಡವರ ಜೀವನ, ಈ ಮನಸ್ಸು ಚಂದ್ರ, ನೆನಪಿಟ್ಕೊಳ್ಳಿ. ಅವ್ನ ನಿಯಂತ್ರಣ ಇರೋಲ್ಲ. ಗುರುವಿನ ಪತ್ನಿಯೊಂದಿಗೆ ಓಡ್ಬೋದು ಅವನು, ಗುರುವಿನ ಪತ್ನಿಯ ಜೊತೆಗೆ ಗರ್ಭಧಾರಣೆ ಮಾಡಿಸ್ತಾವನು. ಗುರುವಿಗೆ ಬಿಡ್ಲಿಲ್ಲ, ಗುರುವಿನ ಅನ್ನ ತಿಂದು. ಶಿಷ್ಯದ್ರೋಹಿ ನೋಡಿ. ಆತನನ್ನೂ ಕ್ಷಮಿಸಿ ಆತನ ಮನೆಗೆ ಬಂದು ನಾನು ಉಚ್ಚಂಗತನಾಗ್ತೇನೆ, ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಗುರು. ಒಂದು ಗುರುವನ್ನು ಒಲಿಸ್ಕೊಳ್ಳೋದು ತುಂಬಾ ಸುಲಭ ಮಕ್ಕಳೇ. ಆದ್ರೆ ಕೆಲವ್ರಿಗಿರುತ್ತೆ ಇನ್ನೊಂದು ವಿಚಿತ್ರ. ಗುರುವಿನ ಮೂಲಕ ಎದ್ಕೊಂಡು ಹೋಗೋದು, ದೊಡ್ಡವ್ರ ಮೂಲಕ ಎದ್ಕೊಂಡು ಹೋಗೋದು. ಅರೇ ಅದು ಯಾವಾಗ್ಲೂ ಎಲ್ಲೋ ಇದ್ರು. ಹೌದು, ಪ್ರತಿಯೊಬ್ಬ ನೋಡಿ ಒಂದು ಮಾತು ಹೇಳ್ತಾರೆ ವಿಶೇಷವಾಗಿ, ಕಾಲು ಒದ್ದೆಯಾಗದೆಯೇ ಸಮುದ್ರ ದಾಟಿದಂತ ಮೇಧಾವಿಗಳಿದ್ದಾರೆ. ಒಂದು ಎಕ್ಸಾಂಪಲ್, ಹಡಗ್ನಲ್ಲಿ ಹೋಗ್ಬೋದು, ಕರೆಕ್ಟ್ ಅಲ್ವಾ? ಕಾಲು ಒದ್ದೆನೇ ಆಗ್ಲಿಲ್ಲ, ಹಿಂಗೆ ಹೆಲಿಕಾಪ್ಟರ್ಲ್ಲೇ ಹೋಗಿ ದೊಡ್ಡ ದೊಡ್ಡ ಶಿಪ್ಪಲ್ಲೇ ಇಳಿಸ್ತಕ್ಕಂಥ ವ್ಯವಸ್ಥೆ ಇದೆ, ಹಾಗೆ ಎಳೆದು ಸಮುದ್ರ ದಾಟಿದ್ದೀನಿ ಅನ್ಬೋದು. ಆದರೆ ಕಣ್ಣೀರು ಒದ್ದೆಯಾಗದೆ ಜೀವನ ಯಾತ್ರೆಯಲ್ಲಿ ಗೆದ್ದವನು ಯಾವ ವ್ಯಕ್ತಿಯೂ ಇಲ್ಲ. ಅಲ್ಲ ಆಗಿರುತ್ತೆ ಅವನು ಕಣ್ಣೀರು ಒದ್ದೆ ಹಾಕಿರೋದು, ಇನ್ನೊಂದು ಎಲ್ಲೋ ಒಂದು ಪಯಣ. ಬಟ್ ಅದನ್ನ ಕೆದಕಿ ತಗೊಬಂದು ಅಸಹ್ಯವನ್ನ ಮಾತನಾಡೋದು. ಇವತ್ತೇನಾಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾನಲ್ಲಿ ಇನ್ನೊಬ್ಬರ ಬಗ್ಗೆ ಮಾತನಾಡಲಿಕ್ಕೆ ನಮ್ಗೆ ಅದ್ಭುತವಾದ ಕಥೆಗಳು ಹುಡ್ಕೊಂಡು ಕೂತ್ಕೊಳ್ಳೋದು. ಅವನ ಹಂಗಿದ್ದ ಕಣೋ, ಅವನು ಈಗಿದ್ದ ಕಣೋ ಅನ್ನತಕ್ಕಂಥ ಭಾವಾರ್ಥ. ಬೇಡ ಮಕ್ಕಳು, ಅದು ಗುರುದೋಷವಾಗಿ ರಿಪೀಟ್ ಆಗುತ್ತೆ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಗುರುದೋಷಕ್ಕೆ ಇನ್ನೊಂದು ರೂಪ ಇದೆ. ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತನಾಡಲೇಬಾರ್ದು. ಮಾತಾಡ್ತಿದ್ದೀರಿ ಅಂದ್ರೆ ಗುರುದೋಷಕ್ಕೊಳಗಾಗ್ತದೆ. ಇನ್ನೊಬ್ಬರ ಬಗ್ಗೆ ಹೀಗೆ ಅಂತ ನೋಡೋದು, ಕಿಟಕಿ ತೆಗೆದು ಕೇಳಿಸ್ಕೊಳ್ಳೋದು. ಶಿವನ್ ತರ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ನಮಗ್ ಬೇಕಿಲ್ಲ ಅದು. ಇನ್ನೊಬ್ಬರು ವಿಚಾರ ಬೇಕಿಲ್ಲ. ಇನ್ನೊಬ್ಬರು ವಿಚಾರವಾಗಿ ಮಾತನಾಡಲು ನಾವು ಅಲ್ಲಿ ಇರ್ಲೇ ಇಲ್ಲ. ನಾವು ಅವರಲ್ಲ. ನಾವು ಅಣ್ಣನಾಗಿ, ತಮ್ಮನಾಗಿ, ಬಂಧುವಾಗಿ, ಸ್ನೇಹಿತನಾಗಿ ಯಾವುದರಲ್ಲೂ ಅವ್ರ ಸುಖಕ್ಕೂ ನಾವಿಲ್ಲ, ಕಷ್ಟಕ್ಕೂ ನಾವಿಲ್ಲ. ದೆನ್ ಹೂ ಆರ್ ವಿ ಟು ಟಾಕ್? ಸೊ ತುಂಬಾ ಈಸಿ ನಾವು ಮಾತನಾಡೋದು. ಗೊತ್ತಾ, ಹಿಂಗಾಯ್ತಂತೆ, ಶಂಕರ ಗುರುಜಿದು, ಈ ಗುರುಜಿದು, ಆ ದೊರೆದು ಎಲ್ಲಿದ್ರು ಗೊತ್ತಾ, ಏನೇನ್ ಮಾಡ್ತಿದ್ರು ಗೊತ್ತಾ, ಈ ಥರದ್ದೇ ತುಂಬಾ ಅಭಾಸ, ಬರೀ ನೆಗೆಟಿವ್ ಮಾತನಾಡುವವರ ಜೀವನದಲ್ಲಿ ಗುರು ನಿಲ್ಲಲ್ಲ ಮಕ್ಕಳೇ. ಅಪ್ಪಿ ತಪ್ಪಿ ಕೂಡ ಬಾಯಲ್ಲಿ ಅಶುಭಂ ಮಾತನಾಡಬಾರದು, ಹೇಳಲೇಬಾರದು. ಮಹಾಗುರು ದೋಷವಾಗಿ ನಿಂತ್ಕೊಬಿಡುತ್ತೆ. ಮನೆಯೊಂದು 3 ಬಾಗಿಲಲ್ಲ 36 ಬಾಗಿಲಾಗ್ಬಿಡುತ್ತೆ. ಯಾವತ್ತೂ ಕೆಟ್ಟದ್ದು ಹೇಳ್ಬೇಡಿ, ಕೆಟ್ಟದ್ದು ಯೋಚಿಸ್ಬೇಡಿ, ಕೆಟ್ಟ ಚಿಂತನೆ ಮಾಡಬೇಡಿ. ಈ ಒಂದು ಗುರು ಹುಣ್ಣಿಮೆಗೆ, ಗುರು ಪೌರ್ಣಿಮೆಗೆ ಹೇಳ್ತಿದ್ದಾನೆ, ನೀವು ತೃಪ್ತಿಯಾಗಿದ್ದೀರಿ, ಇರಬೇಕು, ಯಾವತ್ತಿಗೂ ಇರಬೇಕು. ಅಂದ್ರೆ ಸದಾಶಿವ ಸಮಾರಂಭಂ, ಎಲ್ಲರೂ ಚೆನ್ನಾಗಿರ್ತಾರೆ. ಅವರ ನನಗ್ ಬೇಕಿಲ್ಲಪ್ಪ, ಕೆಟ್ಟದ್ದು ಮಾತಾಡ್ತಾರೆ, ನನಗ್ ಬೇಕಿಲ್ಲಪ್ಪ, ಏನೋ ಒಂದು ನೆಗೆಟಿವ್ ಬೇಕಿಲ್ಲಪ್ಪ. ನಿಂಗೆ ಗೊತ್ತೇನೋ, ನನಗೆ ಗೊತ್ತಿಲ್ಲದು ಬೇಡ, ಗೊತ್ತಿಲ್ದಿರೋದು ಬೇಡ, ಮಾತನಾಡುವುದು ಬೇಡ. ಜಸ್ಟ್ ಇಗ್ನೋರ್ ಅಂಡ್ ವಾಕ್ ಅವೇ. ಅಂತ ಸ್ಥಳಗಳಲ್ಲಿ, ಅಂತ ವ್ಯಕ್ತಿಗಳ ಜೊತೆಯಲ್ಲಿ, ಅಂತ ಒಂದು ಸಂಭಾಷಣೆಗಳ ಜೊತೆಯಲ್ಲಾಗ್ಲಿ, ಕಮೆಂಟ್ಸ್ ಅಲ್ಲಾಗ್ಲಿ, ನಿಮ್ಗೆ ಇಷ್ಟ ಇಲ್ಲ, ಬೇಜಾರು ಮಾಡ್ಕೋಬೇಡಿ, ನನ್ನ ಕಾರ್ಯಕ್ರಮವನ್ನು ನೋಡಬೇಡಿ. ಬಟ್ ಬೇಡ, ನಾಟ್ ಪುಟ್ ಬ್ಯಾಡ್ ಕಮೆಂಟ್ಸ್. ನಿಮ್ಗೆ ಇಷ್ಟ ಇಲ್ಲ ಅಷ್ಟೇ. ನಾನು ನಿಮ್ಮ ಬಗ್ಗೆ ಯಾವತ್ತೂ ಕೆಟ್ಟದಾಗ ಕಮೆಂಟ್ಸ್ ಹಾಕಿರೋರಿಗೆ ರಿಪ್ಲೈ ಕೂಡ ಮಾಡಲ್ಲ. ಇಟ್ಸ್ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಂತಾನೆ. ಅಲ್ಲಿ ನೋಡ್ತಾ ಕೂತ್ಕೊಳ್ಳಲ್ಲ, ಕೊರಗ್ತಾನು ಕೂತ್ಕೊಳ್ಳಲ್ಲ, ಸನ್ಮಾನಕ್ಕೆ ಹಿಗ್ತಾ ಕೂತ್ಕೊಳ್ಳಲ್ಲ, ಇನ್ನು ಅವಮಾನಕ್ಕೆ ಖಂಡಿತ ಇಲ್ಲ. ಸೊ ನೀವು ಆ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. ಅದೊಂದು ಆನಂದವಾಗಿ ಬದುಕ್ತೀರಿ. ಆನಂದ ಎಲ್ಲೂ ಇಲ್ಲ, ನಮ್ಮ ಹೃದಯದಲ್ಲಿದೆ. ಇನ್ನೊಬ್ಬರನ್ನ ಕ್ಷಮಿಸೋ ಇದರಲ್ಲಿದೆ, ಇರುವುದನ್ನು ಒಪ್ಪಿಕೊಂಡು ಹೆಜ್ಜೆ ಹಾಕೋದ್ರಲ್ಲಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಗುರುವಾರದ ಈ ದಿನ ಇನ್ನಷ್ಟು ವಿಚಾರ. ಈ ಶನಿ ವಕ್ರ ಅಲ್ವಾ, ವೃಷಭ ರಾಶಿಗೆ ಹೇಗಿದೆ, ಮುಖ್ಯವಾಗಿ ವೃಷಭ ಲಗ್ನಕ್ಕೆ ಹೇಗಿದೆ. ಯಾಕಂದ್ರೆ ಈ ಒಂದು ವಕ್ರ ಫಲ ಡಿಸೆಂಬರ್ 10ರವರೆಗೂ ಏನಿದೆ, ಡಿಸೆಂಬರ್ 11 ಕೂಡ ಅಂತ ಹೇಳ್ತೇವೆ ಇದೆ, ಒಂದು 134-135 ದಿನ. ಈ ಒಂದು ವೃಷಭ ಲಗ್ನಕ್ಕೆ ಶನಿ ಯೋಗಕಾರಕ, ಧರ್ಮ ಕರ್ಮಾಧಿಪತಿ, ಲಾಭದಲ್ಲಿರೋದು ಬ್ಯೂಟಿಫುಲ್.
ಸ್ಥಾನಂ, ಗೌರವಂ, ಅಧಿಕಾರಂ, ಪದವಿಂ, ಪ್ರತಿಷ್ಠಾಂ, ಇದೆಲ್ಲವೂ ಲಾಭದಲ್ಲಿ ಶನಿ ಇದ್ದರೆ, ಅದರಲ್ಲೂ ರೇವತಿ ನಕ್ಷತ್ರ ಸಾರದಲ್ಲಿ ಇರತಕ್ಕಂಥದ್ದು. ದಶಮವನ್ನ ನೋಡ್ತಿದ್ದಾನೆ. ಲಾಭ ಸ್ಥಾನದಿಂದ ದಶಮ ಸ್ಥಾನ, ಕರ್ಮಸ್ಥಾನ, ದುಡಿಯೋ ಸ್ಥಾನ, ಅಧಿಕಾರ ಸ್ಥಾನವನ್ನ ನೋಡ್ತಾನೆ. ಅಂಥದ್ದು ಶನಿ ವೃಷಭ ಲಗ್ನಕ್ಕೆ, ವೃಷಭ ರಾಶಿಗೆ ಯಾವ ಫಲವನ್ನ ಕೊಡುತ್ತೆ ಅನ್ನತಕ್ಕಂಥದ್ದನ್ನ ಒಂದು ಪುಟ್ಟು ವಿರಾಮ ತಗೊಂಡು ಬಂದು ಮಾತಾಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಕಾಲು ಒದ್ದೆಯಾಗದೆಯೇ ಸಮುದ್ರ ದಾಟಿರ್ತಕ್ಕಂಥ ಮೇಧಾವಿಗಳಿದ್ದಾರಪ್ಪ, ಇದ್ದಾರೆ. ನಾನು ನೋಡಿದ್ದೇನೆ ಕೆಲವರನ್ನ, ಬೇಡ ಅದರ ವಿಚಾರ. ಅಪರೂಪದಲ್ಲೊಂದು ಅಪರೂಪ ವಿಸ್ಮಯಕಾರಿ ಶಕ್ತಿಗಳನ್ನು ಹೊಂದಿರತಕ್ಕಂಥ, ಪ್ರಕೃತಿಯ ಜೊತೆಯಲ್ಲಿಯೇ ಇರತಕ್ಕಂಥ ವಿಸ್ಮಯಗಳನ್ನ ನಾನು ನೋಡಿದ್ದೇನೆ. ನನಗದೊಂದು ಗರ್ವ. ಮೇ ಬಿ ಆ ಒಂದು ರಾಹು ನಕ್ಷತ್ರ ಅಲ್ವಾ, ತ್ರಯೋದಶಿ ಅಲ್ವಾ ಹುಟ್ಟಿರೋದು. ನನ್ನ ಪರಮಾತ್ಮನ ನನ್ನ ಏನೆಲ್ಲ ತೋರಿಸಿದ್ದಾನೆ, ಏನೆಲ್ಲ ಅನುಭೂತಿಗಳು ಕೊಟ್ಟಿದ್ದಾನೆ ಅಂದ್ರೆ ಹಾಗೇ ಎನ್ನೊಳಗೆ ನೀನು, ನಿನ್ನೊಳಗೆ ನಾನು, ಈ ಮಾಯೊಳಗೆ ನಾನು, ಎನ್ನೊಳಗೆ ಮಾಯು ಅಂತ ಹಾಗೇ ರಮಿಸ್ತಾ ಇರ್ತಾನೆ. ನನಗೆ ಮೌನವಾಗಿರೋದು ತುಂಬಾ ಇಷ್ಟ. ಒಬ್ಬನೇ ಇರೋದು ಇದ್ದಿದ್ದು ಇಷ್ಟ. ಅದನ್ನ ರಮಿಸ್ಕೊಂಡು ಕುತ್ಕೊಳ್ಳೋದು ಇದ್ದಿದ್ದು ಇಷ್ಟ. ನಿಮ್ ಜೊತೆ ಮಾತಾಡ್ತಿದ್ರು ಒಳಗಡೆ ಮೌನಿಯನ್ನ. ಅಂತ ಒಂದು ಪವಾಡ ಪುರುಷರನ್ನ, ಪವಾಡರೇ, ಅವಧೂತರೇ, ದೇವತಾ ಸ್ವರೂಪಿಗಳೇ, ಸಾಧಕರೇ, ನಿತ್ಯ ಸಾಧಕರು, ನಿತ್ಯ ಅಗ್ನಿಹೋತ್ರಗಳನ್ನ ನೋಡಿದನು. ಈ ಹಗಲು ವೇಷಧಾರಿಗಳ ಜೊತೆಲಿ ನಾನಿಲ್ಲ. ಸುಳ್ಳು ಹೇಳ್ಕೊಂಡು ನಾನೇ ಗುರು, ನಾನೇ ಬ್ರಹ್ಮ, ನಾನೇ ಅವಧೂತ ಅದೆಲ್ಲ ಹೇಳೋದೂ ಇಲ್ಲ. ಸಾಧಕರು ತೋರಿಸೋದೂ ಇಲ್ಲ. ನಮ್ಮ ನಿಮ್ಮ ನಡುವೆ ಇರೋದೂ ಇಲ್ಲ. ಆಕಸ್ಮಿಕವೋ ಈ ದೈವದ ಒಂದು ಆಜ್ಞೆಯೋ ನನ್ನನ್ನು ಕರ್ಕೊಂಡು ಹೋಗಿ ಅಂತ ತೀರದಲ್ಲಿ ಒಂದು ಅಣುವಾಗಿ ಅವರನ್ನು ನೋಡಿದೆ. ಹೇಳಿದ್ನಲ್ಲ, ಸಮುದ್ರ ಅವನ್ನ ಕಾಲು ಒದ್ದೆಯಾಗದೆಯೇ, ಆದರೆ ಕಣ್ಣು ಒದ್ದೆಯಾಗದೆ ಸಾಧಕನಾದ ವ್ಯಕ್ತಿ ಇಲ್ಲವೇ ಇಲ್ಲ. ಒಬ್ಬ ಸಾಧಕ ಆಗಿದ್ದಾನೆ. ಎನಿಬಡಿ ಅವರ ರಂಗದಲ್ಲಿ ಖಂಡಿತ ತುಂಬಾ ಕಣ್ಣೀರು ಹಾಕಿರ್ತಾರೆ. ಖಂಡಿತ ನಾನು ನೋಡಿದ್ದಾನೆ ಅಂತ ಹಿರಿಯರನ್ನ, ಆ ಕಣ್ಣೀರು ಹಾಕಿರ್ತಕ್ಕಂಥ. ಬಿಡಿ, ಅದಕ್ಕೆ ನೀವು ಸಾಧಕರಾಗಿರೋದು ಅನ್ನತಕ್ಕಂಥದ್ದು. ನಾನು ಅಲ್ಲೆಲ್ಲೋ ಒಬ್ಬ ಸಾಧಕ ಆಗ್ಬೇಕು ಅಂದ್ರೆ ಅವನಿಂದ ತುಂಬಾ ಕಿತ್ಕೊಂಡಿರುತ್ತೆ. ಒಂದು ದೊರೆಯಾಗಬೇಕು ಅಂದರೂ ಕೂಡ, ಒಂದು ಗುರು ಆಗಬೇಕು, ಸಾಧಕ ಆಗಬೇಕು, ಸೂಪರ್ ಸ್ಪೆಷಲಿಸ್ಟ್ ಆಗಬೇಕು, ಆ ಲೆಜೆಂಡ್ ಅಂತ ನಾವು ಯಾರ ಬಗ್ಗೆ ಆದ್ರೂ ಮಾತಾಡ್ತೇವೆ ಅಂದ್ರೆ ತುಂಬಾ ಕಿತ್ಕೊಂಡಿರುತ್ತೆ. ಮಾನಗಳನ್ನ, ಅವಮಾನಗಳನ್ನ, ಅಪಮಾನಗಳನ್ನ, ಸನ್ಮಾನಗಳನ್ನ, ಬೇರೆ ಬೇರೆ ರೀತಿಯಲ್ಲಿ ಕುಟುಂಬದವನ್ನ, ನೆಮ್ಮದಿಯನ್ನ ತುಂಬಾ ಕಿತ್ತಿರುತ್ತೆ ಮಕ್ಕಳು, ತುಂಬಾ ಕಿತ್ತಿರುತ್ತೆ. ಅದಕ್ಕೆ ಅದನ್ನೆಲ್ಲ ತ್ಯಜಿಸಿ ದೇ ಆರ್ ಬಿಕಮ್ ಎ ಲೆಜೆಂಡ್. ಅದ್ರ ಕಡೆ ಅಲ್ಲೇ ಇಟ್ಕೊಂಡು ಕೊರುಗ್ತಾ ಕಣ್ಣೀರಾಗ್ತಾ ನಿಂತ್ಕೊಂಡಿರಲ್ಲ. ವೃಷಭ ಲಗ್ನ ಒನ್ ಆಫ್ ದಿ ಲಗ್ನ ಅದು. ಎಸ್, ವೃಷಭ ಲಗ್ನ ಒನ್ ಆಫ್ ದಿ ಲಗ್ನ. ಚಂದ್ರ ಉಚ್ಚಂಗತನಾಗತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಲಗ್ನ. ನೆನಪಿಟ್ಟುಕೊಳ್ಳಿ, ನನ್ನ ದೊರೆ, ನನ್ನ ಭಗವಂತ ದೊರೆಯಾಗುವ ಅಧಿಕಾರವಿದ್ದರೂ, ಸಿಕ್ಕರೂ
ಬೇಡ ಅಂತ ಜರುಗಿದಂತ ವ್ಯಕ್ತಿ ನನ್ನ ಪರಮಾತ್ಮ, ನನಗೇನು ಬೇಡ. ತನ್ನವರಿಗೆ ತೊಂದರೆ ಆಗಬಾರದು, ಪದೇ ಪದೇ ತನ್ನ ಮೇಲೆ ದಾಳಿ ನಡೀತಿದೆ ಅಂತ ಹೇಳಿ ದ್ವಾರಕೆಗೆ ಬಂದು ಸಮುದ್ರ ದೇವನಿಗೆ ಆಜ್ಞೆ ಮಾಡಿ ಸಮುದ್ರದ ಮಧ್ಯದಲ್ಲಿ ಒಂದು ನಗರವನ್ನ, ದ್ವಾರಕಾ ನಗರವನ್ನ ಕಟ್ಟಿದಂತ ದೊರೆ ನನ್ನ ಪ್ರಭು ಶ್ರೀಕೃಷ್ಣರು. ಇವತ್ತು ಕೃಷ್ಣರ ಹೆಸರಿನಲ್ಲೂ ಕೂಡ ಒಂದು ಮೋಸಗಳು ಮಾಡ್ತಕ್ಕಂಥವ್ರು ಇದ್ದಾರೆ. ತಂದೆ ತಾಯಿಗೆ ಮಾಡೋರು ಭಗವಂತನ ಹೆಸರಿನಲ್ಲಿ ಮಾಡೋದಿಲ್ವಾ ಮಕ್ಕಳೇ? ಬಿಡಿ, ಅದರ ಬಗ್ಗೆ ಚಿಂತನೆ ಯಾಕೆ. ವೃಷಭ ಲಗ್ನ ನಿಮಗೆ ಅಂಥದ್ದೊಂದು ಪರಿಪೂರ್ಣ ಇರುತ್ತೆ. ರಾಜರಲ್ಲ, ಇರುತ್ತೆ. ರಾಜನಾಗಿದ್ದರೂ ಪೂರ್ಣ ಸುಖ ನಿಮ್ಮದಲ್ಲ. ವೃಷಭ ಲಗ್ನ ಅಲ್ವಾ, ಷಷ್ಠಾಧಿಪತಿಯು ನಿಮಗೆ ನೀವೇ. ಶುಕ್ರ ಅಲ್ಲಿಂದ ವೃಷಭ ಲಗ್ನಕ್ಕೆ ಷಷ್ಠಾಧಿಪತಿ. ಸೊ ನಿಮ್ಮವರೇ, ನಿಮ್ಮ ಹತ್ತಿರದವರೇ, ನಿಮ್ಮ ಒಂದು ಕಂಟ್ರೋಲ್ಲೆಸ್ ಅಭ್ಯಾಸಗಳಿರಬಹುದು. ಕಂಟ್ರೋಲ್ಲೆಸ್ ಅಭ್ಯಾಸಗಳು, ದುರಭ್ಯಾಸಗಳು, ಮಾತುಗಳು, ವ್ಯವಹಾರಗಳು, ಆ ಅಧಿಕಾರ ಪಟುತ್ವ, ಇದು ಕಂಟ್ರೋಲ್ಲೆಸ್ ಆಗ್ಬಿಡ್ತು ಅಂದ್ರೆ ಅದೇ ನಿಮ್ಮ ನೆಮ್ಮದಿಗೆ ಕೆಡಿಸ್ತಕ್ಕಂಥದ್ದು ಆಗತಕ್ಕಂಥದ್ದಾಗುತ್ತೆ. ಯಾವಾಗ್ಲೂ ಮಾಡಿದಂಥದ್ದು, ಎಲ್ಲಿಯೂ ಯಾವಾಗ್ಲೂ ಮಾಡಿರ್ತಕ್ಕಂಥದ್ದು ಈಗ ಉಕ್ಕಿ ಹೊರಗಡೆ ಬಂದಿದೆ. ತುಳಿದು ಕೆಲವೊಮ್ಮೆ ನಾವು ಇನ್ನೊಬ್ಬರನ್ನ ತುಳಿದು ಬಂದಿರ್ತೇವೆ ಮಕ್ಕಳೇ. ಒಂದಲ್ಲ ಒಂದು ದಿನ ವಾಪಸ್ ಕೊಡ್ಲೇಬೇಕು. ಇಟ್ ಹ್ಯಾಸ್ ಟು ಗಿವ್ ಬ್ಯಾಕ್. ಕರ್ಮ ಸಿದ್ಧಾಂತದ ಬಗ್ಗೆ ನನಗೆ ತುಂಬಾ ಅಪಾರವಾದ ನಂಬಿಕೆ. ವಿ ಆರ್ ಬಾರ್ನ್ ಟು ಡೂ ಎ ಕರ್ಮ. ಯಾಕಂದ್ರೆ ವೃಷಭ ಲಗ್ನಕ್ಕೆ ಕರ್ಮವೇ ಸ್ಟ್ರಾಂಗ್. ಶನಿ ಧರ್ಮ ಕರ್ಮಾಧಿಪತಿ ವೃಷಭ ಲಗ್ನಕ್ಕೆ ಮಾತ್ರ ಇರತಕ್ಕಂಥ ಒಂದು ಶನಿಯ ಯೋಗ. ಶನಿ ನೈಸರ್ಗಿಕವಾಗಿ ಸ್ವಲ್ಪ ಕಟುಕ, ನ್ಯಾಯವಾದಿ. ಅಲ್ಲಿ ನಿಂತಾಗ ಜಡ್ಜ್ ಅನ್ನೋ ಒಂದು ಸ್ಥಾನಕ್ಕೆ ನಿಂತಾಗ ನನ್ನಮ್ಮ ನಿನ್ನಮ್ಮ, ನನ್ನ ಗೆಳೆಯ, ನನ್ನ ಶತ್ರು ಇದ್ಯಾವುದೂ ಇಲ್ಲ. ನ್ಯಾಯವೇ ದೇವರು ಅಂತ ನಿಲ್ಲಬೇಕು, ಸತ್ಯವೇ ದೇವರು ಅಂತ ನಿಲ್ಲಬೇಕು. ಅಲ್ಲಿ ಬೇರೆ ಸೆಂಟಿಮೆಂಟ್ಸ್ಗೆಲ್ಲ ಒಳಗಾಗಬಾರದು. ಅಂತ ಒಂದು ವೃಷಭ ಲಗ್ನಕ್ಕೆ ಶನಿ ಲಾಭದಲ್ಲಿ ವಕ್ರವಾಗಿ ದಶಮವನ್ನ ನೋಡುತ್ತಿದ್ದಾನೆ. ಇಟ್ಸ್ ಅ ಬ್ಯೂಟಿಫುಲ್. ನಿಜ ಹೇಳಬೇಕು ಅಂದ್ರೆ ರಾಹುವನ್ನ ನೋಡ್ತಾನೆ. ಲಾಯರು, ಪೊಲೀಸು, ಡಿಗ್ಗಿಂಗು, ಮೈನಿಂಗು, ಆಯಿಲು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು. ರಾಹು ಯಾರ ಸಾರದಲ್ಲಿದ್ದಾನೆ? ಕುಜನ ಸಾರ. ಆ ಕುಜ ಎಲ್ಲಿದ್ದಾನೆ? ನಿಮ್ಮ ಮನೆಯಲ್ಲೇ ಮೃಗಶಿರ ನಕ್ಷತ್ರದಲ್ಲಿದ್ದಾನೆ. ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಿ, ಸ್ವಲ್ಪ ನೋಡಿಕೊಂಡು ವಿಪರೀತ ಬಲ ಒಂದು ಬಂದು ಬಿಡುತ್ತೆ. ಮುಖ್ಯವಾಗಿ ರಿಯಲ್ ಎಸ್ಟೇಟು, ಪ್ರಾಪರ್ಟಿ. ಇನ್ನೊಂದು ನೋಡಿ, ಮೊನ್ನೆ ಇಲ್ಲೇ ಹೊಸೂರು ಬಾರ್ಡರ್ ಹತ್ರ, ಬೆಂಗಳೂರು ಬಾರ್ಡರ್ ಹತ್ರ ಎಷ್ಟು 200 ಕೋಟಿ ಬಿಲ್ಡಿಂಗು ಹೊಡೆದಾಕಬೇಕು, ಡೆಮಾಲಿಷನ್ ವಾಲುತ್ತಿದೆ ಅನ್ನತಕ್ಕಂಥದ್ದು. ಸುತ್ತಮುತ್ತಲಿನವರಿಗೆ ತೊಂದರೆ ಅಲ್ಲ, ನೀನ್ ಕಟ್ಟಿರೋದೇ ಮೋಸ. ಪ್ರಾಪರ್ ಸ್ಟ್ರಕ್ಚರ್ ಹಾಕಿ ಕಟ್ಟಿದ್ರೆ ಆ ತರ ವಾಲುತ್ತಾ? ಪ್ರಾಪರ್ ಸ್ಟ್ರಕ್ಚರ್ ಹಾಕಿ ಕಟ್ಟಿದ್ರೆ, ಅಷ್ಟು ಒಂದು ಮೋಸ ಇಲ್ಲದೆ ಇದ್ದರೆ ಏನು ಬೇಡ. ನಮ್ಮ ರೋಡ್ ರಸ್ತೆಗಳು ನೋಡಿ ಎಂತ ಕೆಲಸ ಮಾಡಿಟ್ಟಿದ್ದಾರೆ. ಯಾವ್ದಾದ್ರೂ ರಸ್ತೆ ಒಂದು ಚೆನ್ನಾಗಿದೆ ಅಂತ ಒಂದೊಂದು ಕಿಲೋಮೀಟರ್ಗೆ 16 ರಿಂದ 18 ಕೋಟಿ ರೂಪಾಯಿ ಸಿಮೆಂಟ್ ರಸ್ತೆ ಅಂತ ಹೇಳಿ ಬಿಲ್ಡಿಂಗ್ ಮಾಡಿ ತಗೋತಿದ್ದಾರೆ. ನಿಜವಾಗ್ಲೂ ಮನಸ್ಸಾಕ್ಷಿ ಮುಟ್ಟು ಹೇಳಿ 30% ಅದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ? ಖಂಡಿತ ಇಲ್ಲ. ಒಂದೊಂದು ರಸ್ತೆ ಮಾಡ್ಲಿಕ್ಕೂ ವರ್ಷಗಟ್ಲೆ ತಗೋಬಿಡ್ತಾರೆ. ಬ್ಲಾಕ್ ಮಾಡಿ, ಇನ್ನೊಂದು ಆ ಕಡೆ ಪೊಲ್ಯೂಷನ್ ಮಾಡಿ, ಆಕ್ಸಿಡೆಂಟ್ಸ್ಗೆ, ಗುಂಡಿಗಳಿಗೆ. ಶಿವ, ನಾವು ಅನ್ಕೋತೀರಿ ಇದರಿಂದ ಪಬ್ಲಿಕ್ ದುಡ್ಡು ಅಂದ್ರೆ ಗುರು ದುಡ್ಡು. ನೆನ್ಪಿಟ್ಕೊಳ್ಳಿ, ದೇವರ ದುಡ್ಡು, ಜನಗಳ ದುಡ್ಡು, ಪ್ರಜೆಗಳ ದುಡ್ಡು, ಸಾಮಾನ್ಯನ ದುಡ್ಡು. ನೆನಪಿಟ್ಟುಕೊಳ್ಳಿ, ಶನಿ ಬಂದು ಸಾಮಾನ್ಯ, ಸರ್ವಸಾಮಾನ್ಯ ವಕ್ರನಾಗಿ ಬಿಟ್ಟ ನೋಡಿ. ಅದಕ್ಕೆ ಸರ್ವಸಾಮಾನ್ಯ ವ್ಯಕ್ತಿ ವಕ್ರವಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಏನ್ರೋ ಇಷ್ಟು ದಿನ ನಮ್ಮನ್ನ ಲೂಟಿ ಮಾಡ್ತಿದ್ರಿ, ನೀವ್ ಹೇಳಿದ್ದೇ ರಾಜ, ನೀವ್ ಹೇಳಿದ್ದೇ ಮಾತು, ನೀವ್ ಹೇಳಿದ್ದೇ ವೇದ, ನೀವ್ ಹೇಳಿದ್ದೇ ರೂಲ್ಸು, ಇನ್ನು ನಾವು ಕೇಳುವುದಿಲ್ಲ. ಸಾಮಾನ್ಯ ವ್ಯಕ್ತಿ ಪರಿವರ್ತನೆ ಆಗಿಬಿಟ್ಟ. ವಾವ್! 10ನೇ ಮನೆ ನೋಡ್ತಿದ್ದಾನೆ, ಕರ್ಮಸ್ಥಾನವನ್ನ ತಾನೇ ನೋಡ್ತಿದ್ದಾನೆ. ಅಲ್ಲಿ ರಾಹು ಬೇರು ಪುಂಗುತ್ತಾ ಇದೆ. ಈಗ ನೋಡಿ,
ಈ CJP, ಕಾಕ್ರೋಚ್ ಪಾರ್ಟಿ, ಈ ಒಂದು ನೀಟು, ಇನ್ನೊಂದು ಎಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಎಲ್ಲ ರಾಜ್ಯದಲ್ಲೂ ಇದಾಗಿದೆ ಅಲ್ವಾ. ಇಲ್ಲಿ ನೋಡಿ, ಈಗ KPSC ಬಗ್ಗೆ ಅಲ್ಲೊಂದು ದೊಡ್ಡ ಹಗರಣ ಹೊರಗಡೆ ಬಂದಿದೆ. ಬರೀ ದುಡ್ಡುಗಳು ತಗೊಂಡು ಡೀಲ್ ಮಾಡೋದು. KPSC ಬೇಡ ಅಂತ ನಾನು ಹಿಂದ್ಗಡೆಯೇ ಹೇಳಿದ್ದೆ, ಅದನ್ನ ಡಿಸರ್ವ್ ಮಾಡಿ ಅಂತ. ಇಷ್ಟೇ, ಮ್ಯಾಟರ್ ಇಸ್ ಓವರ್. ಎಲ್ಲ KPSC ಅನ್ನ ಆನ್ಲೈನ್ ಎಕ್ಸಾಮ್ ಎಲ್ರು ಮುಂದ್ಗಡೆ, ಅಲ್ಲೊಂದು CCTV ಕ್ಯಾಮ್ರಾ, ವ್ಯಕ್ತಿ, ಇನ್ನೊಂದು ಅಂತ ಹಂಗೆ ಇಟ್ಬಿಡಿ, ಪ್ರಾಬ್ಲಮ್ ಸಾಲ್ವು. ಅದು ಹೇಗ್ ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಎತ್ ಮಾಡ್ತಾರೆ, ಆಟೋ ಇನ್ನೊಂದು 2 minutes ಅಲ್ಲಿ ರಿಸಲ್ಟ್ ಅದು ಆಟೋಮೆಟಿಕ್ ಕೊಟ್ಬಿಡ್ಬೇಕು. ಶನಿ ವಕ್ರ, ಕಾಮನ್ ಮ್ಯಾನ್ ಇಸ್ ಆಸ್ಕಿಂಗ್. ಇನ್ನೊಂದು ವಿಚಿತ್ರ ನೋಡಿ, ದಶಮ ಸ್ಥಾನವನ್ನ, ವೃತ್ತಿಗೆ ಸಂಬಂಧಪಟ್ಟಂತ ರಿಸರ್ವೇಶನ್ ಅನ್ನ ತೆಗೆದುಹಾಕಿ ಅಂತಿದ್ದಾರೆ. ಎಲ್ಲದರಲ್ಲೂ ಸುಮಾರು ಒಂದು 40 ಲಕ್ಷಕ್ಕೂ ಹೆಚ್ಚು ಜನ ಅದರ ಜೊತೆ ಕೈ ಜೋಡಿಸ್ತಿದ್ದಾರೆ. ದ ಪಬ್ಲಿಕ್ ಔಟ್ರೇಜ್ ಇಸ್ ರೀಚಿಂಗ್. ರಿಸರ್ವೇಶನ್ ಹೆಸರಿನಲ್ಲಿ ಏನ್ರಿ ಮಾಡ್ತಿದ್ದೀರಾ ಇದು ಅಂತ. ಅದ್ 40 ಕೋಟಿಗೆ ಬಂದು ತಲುಪಿದ್ರು ಸುಳ್ಳಲ್ಲ. ರಿಸರ್ವೇಶನ್ ಯಾರಿಗೆ ಕೊಡ್ಬೇಕು ಹತ್ರ ನಿಜ ಹೇಳ್ತಾನೆ, ಸ್ಪೋರ್ಟ್ಸ್ ಕೋಟಾ ಕೊಡ್ಬೇಕು ಫಸ್ಟ್. ಎರಡನೇದು, ದೈಹಿಕವಾಗಿ ಅಂಗವೈಕಲ್ಯದ ಕೆಲವ್ರಿಗೆ ಪಾಪ ಕೊಟ್ಬಿಟ್ಟಿರ್ತಾನೆ ಭಗವಂತ, ಅವರಿಗೆ ರಿಸರ್ವೇಶನ್ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು. ಅಂಥವರಿಗೆ ಸ್ಪೋರ್ಟ್ಸ್ ಇದರಲ್ಲಿ ಇರ್ತಕ್ಕಂಥವರಿಗೆ. ಮಿಕ್ಕದವ್ರು ಯಾರು ಟ್ಯಾಲೆಂಟ್ ಇದಾರೋ ಯಾರು ಬೇಕಾದ್ರೂ ಸೆಲೆಕ್ಟ್ ಆಗ್ಬೋದು. ದರ್ ಇಸ್ ನೋ ಕಾಸ್ಟ್ ಅನ್ನೋದು ಇಟ್ಕೊಡ್ಬೇಕು. ವೃಷಭ ಲಗ್ನ ಶನಿ ವಕ್ರ ಅಲ್ಲಿ ನೋಡಿ, ಬ್ಯೂಟಿಫುಲಿ ಈಸ್ ಆಸ್ಕಿಂಗ್. ರಾಹುವನ್ನ ಪ್ರಶ್ನೆ ಕೇಳ್ತಿದ್ದಾನೆ. ರಾಹು ಬಂದು ನೆನ್ಪಿಟ್ಕೊಳ್ಳಿ, ಅಳತೆಗೆ ಸಿಗಲ್ಲ ಅರ್ಧಂತವ. ತುಂಬಾ ಜನಕ್ಕೆ ಗೊತ್ತಿಲ್ಲ. ರಾಹು ಅಂದ್ರೆ ಹೆಂಗೆ ಅಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ತಾನೆ ರಾಹು ಕೇತುಗಳ ಬಗ್ಗೆ. ದ ಬ್ಯಾಡ್ ಬಾಯ್ಸ್ ಆಫ್ ಎಂಟೈರ್, ಅವರಿಗೆ ಅಸುರ ಅಂತ ಹೇಳ್ತಾರೆ. ಈ ಚೊಂಬಿನಲ್ಲಿದ್ರೆ ಚೊಂಬಿನಷ್ಟು ನೀರು, ಹಂಡೆಯಲ್ಲಿದ್ದರೆ ಹಂಡೆಯಷ್ಟು ನೀರು, ಬಾವಿಯಲ್ಲಿದ್ದರೆ ಬಾವಿಯಷ್ಟು ನೀರು, ಕೆರೆಯಲ್ಲಿದ್ದರೆ ಕೆರೆಯಷ್ಟು ನೀರು, ನದಿಯಲ್ಲಿದ್ದರೆ ನದಿಯಷ್ಟು ನೀರು, ಸಮುದ್ರ ಸಾಗರ ಅಂದ್ರೆ ಅರಳಿಕೊಳ್ಳುತ್ತಾರೆ. ರಾಹು ಇಸ್ ದಟ್ ಇಸ್ ವಾಟ್ ಇಟ್ ಇಸ್. 2028 ವರೆಗೂ ಇದರದ್ದು ಒಂದು ಉಲ್ಪಣಗಳಿದೆಯಲ್ಲ, ನಾನು ಹೇಳಿದ ಹಾಗೆ 2031 ಅಷ್ಟರಲ್ಲಿ ಶಿವತಾಂಡವ ರುದ್ರಂ, ಶಿವ 2031 ನೆನಪಿಟ್ಟುಕೊಳ್ಳಿ. ಮಿಥುನಕ್ಕೆ ಎಂಟ್ರಿ ಕೊಡಬೇಕು ಶನಿ. ಅದಕ್ಕೆ ನೋಡಿ, ವಿದ್ಯೆಗಳು ಅಲ್ಲ ಆಲ್ರೆಡಿ ಒಂದು ಸಿಸ್ಟಮ್ನ ಏನೋ ತರ್ತಿದ್ದಾರೆ, ಆನ್ಲೈನ್ ಅಲ್ಲಿ ಎಕ್ಸಾಮ್ಸು, ನಂದನ್ ನೀಲಕೇಣಿ, ಇನ್ನೊಂದು ಶನಿ ವಕ್ರನಾಗಿ ಎಲ್ಲಿ ನೋಡ್ತಿದ್ದ ನೋಡಿ, ಬುಧನ ಪರಮೋಚ್ಚ ಸ್ಥಾನ ಆಗಿರ್ತಕ್ಕಂಥ ವಿದ್ಯಾಪತಿ, ಶಾರದಾಪತಿ, ವಿಶೇಷವಾಗಿ ಕುಳಿತಿರತಕ್ಕಂಥ ಪಂಚಮ ಭಾವ, ಪೂರ್ವ ಪುಣ್ಯ, ಜ್ಞಾನ, ವಿದ್ಯಾ, ಮಹಾವಿದ್ಯಾ, ಇದನ್ನ ಶನಿ ವಕ್ರವಾಗಿ ನೋಡ್ತಿದ್ದಾನೆ. ಪೀಪಲ್ ಆರ್ ಆಸ್ಕಿಂಗ್, ಇಟ್ಸ್ ಚೇಂಜಿಂಗ್, ರೆವಲ್ಯೂಷನ್, ತುಂಬಾ ದೊಡ್ಡ ಬದಲಾವಣೆಗಳು. ಅದರಲ್ಲಂತೂ ವೃಷಭ ಲಗ್ನದಲ್ಲಿ ಇರತಕ್ಕಂಥವರಿಗಂತೂ ಫ್ಯಾಂಟಾಸ್ಟಿಕ್. ಬಟ್ ಶನಿ ವಕ್ರನಾಗಿ ರಾಹುವನ್ನ ನೋಡಿ, ಆ ರಾಹು ಕುಜನ ನೋಡ್ತಿರೋದನ್ನ ಕೆಲವೊಂದು ಅನಾಚಾರಗಳಿಗೂ ಕೂಡ ಎಳ್ಕೊಂಡೋಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ನಾನೇ ಸರಿ, ನಂದೇ ಸರಿ, ನನ್ ಬದುಕೇ ಸರಿ, ನನ್ ಮಾತೇ ಸರಿ, ಅಲ್ಲೊಂದು ದರ್ಪ, ಗರ್ವ, ಇನ್ನೊಂದು ವಿಪರೀತ ಬಲ ಬಂದು ನಿಂತ್ಕೊಳ್ತಕ್ಕಂಥದ್ದಾಗುತ್ತೆ. ಅಯ್ಯ ವೃಷಭ ಲಗ್ನದವರೇ, ವೃಷಭ ರಾಶಿಯವರೇ, ನೀವೇನಾದ್ರೂ ಅಧಿಕಾರದಲ್ಲಿದ್ರಿ, ಅಂತಸ್ತಲ್ಲಿದ್ರಿ, ಪದವಿಯಲ್ಲಿದ್ರಿ, ಪ್ರತಿಷ್ಠೆಯಲ್ಲಿದ್ರಿ, ರಿಕ್ವೆಸ್ಟ್ ಮಾಡ್ಕೋತಾನೆ, ಸದುಪಯೋಗ ಮಾಡಿಕೊಳ್ಳಿ. ದೈವ ಏನೋ ಒಂದು ನಿಮ್ಮನ್ನ ನೀವು ಅಂದ್ಕೊಂಡಿದ್ದೀರಿ, ಈ ಮಾಯ ಇದು ಸುಳ್ಳು, ಇದು ಮಾಯೆಯೇ, ಇದು ಸುಳ್ಳು. ನಾನಿದ್ದೇನೆ, ನನ್ನಿಂದ ಇದ್ದೇನೆ, ನನ್ನಿಂದ ಗೆದ್ದಿದ್ದೇನೆ, ನನ್ನಿಂದ ಮಾಡಿದ್ದೇನೆ, ಇದು ಸುಳ್ಳು, ಪೂರ್ಣ ಸುಳ್ಳು. ನಿಮಗೆ ಕೊಟ್ಟಿರೋ ಈ ದಿನ, ಈ ಕ್ಷಣ, ಯಾವುದೋ ಒಂದು ಶಕ್ತಿ ನಮಗೊಂದು ದಯಪಾಲಿಸಿದೆ, ಕೊಟ್ಟಿದೆ. ನೀವೇನಾದ್ರು ದೊಡ್ಡ ಅಧಿಕಾರದಲ್ಲಿದ್ದೀರಿ, ರಾಜಕಾರಣದಲ್ಲಿದ್ದೀರಿ, ಪದವಿಯಲ್ಲಿದ್ದೀರಿ, ದಯಮಾಡಿ ಒಂದು ಗೊಂದಲ 100% ಹೇಳ್ತಾನೆ, ವಿಪರೀತ ಗಲಾಟೆಗಳು, ಕಿರಿಕಿರಿಗಳು, ಧರ್ಮಗಳು, ಬೇರೆ ಬೇರೆ ರೀತಿಯ ಒಂದು ಪ್ರಸಂಗಗಳು ನಡೆಯತಕ್ಕಂಥದ್ದಾಗುತ್ತೆ. ನೋಡಿ, ಜನ ಪ್ರಶ್ನೆ ಕೇಳ್ತಿದ್ದಾರೆ. ಪಂಜಾಬ್ನಲ್ಲೂ ಕೂಡ ಇದೇ ರೀತಿಯ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಕರ್ನಾಟಕದಲ್ಲಿ KPSC ಪದವಿ ವಿಚಾರದಲ್ಲಿ, ಉದ್ಯೋಗ ವಿಚಾರದಲ್ಲಿ ಎಳೆದಾಟಗಳು ಮಾಡಿಟ್ಟಿದ್ದಾರೆ. ಇದಕ್ಕೇನು ಉತ್ತರ? ಏನು ಚಳವಳಿ ಮಾಡೋದಿಲ್ವಾ? ಇದ್ರ ಬಗ್ಗೆ ಯಾರು ಕೇಳೋದಿಲ್ವಾ? ಸೋ ಕಾಲ್ಡ್ ಪೀಪಲ್ ಅಂತ ಆಲ್ರೆಡಿ ಕಾರ್ಪೊರೇಟ್
ಪಾರ್ಟಿ ಸಂಸ್ಥಾಪಕ, ಪಂಜಾಬ್ದು ಅನಾಲಿಸಿಸ್ ಮಾಡ್ತಿದ್ದೇವೆ, ವಿ ಆರ್ ಗೋಯಿಂಗ್ ದೇರ್ ಅಂತಿದ್ದಾನೆ. ಒಳ್ಳೇದಪ್ಪ, ಪುಣ್ಯಾತ್ಮ, ಹೋಗು ಪ್ರಶ್ನೆ ಕೇಳು, ನಮಗೆ ಬೇಕು ನಿಮ್ಮ ಜನ್ರೇಷನ್ಗೆ, ಜನ್ಜಿ ನೀವು ಇಷ್ಟು ತಾಕತ್ತಿದೆ, ನೀವು ಬದಲಾವಣೆ ತರಬಲ್ರಿ. ಶನಿ ವಕ್ರ, ಕಾಮನ್ ಮ್ಯಾನ್ ಇಸ್ ಬಿಕಮ್, ನೋಡ್ತಿದ್ದಾನೆ ರಾಹುವನ್ನ, ಬಾ ಬುಧನ ಮನೆಯನ್ನ, ಆ ಬುಧನನ್ನೇ ನೋಡ್ತಿದ್ದಾನೆ. ಅಲ್ಲಿ ನೋಡಿ ವಿಶೇಷವಾಗಿ ಬುಧ ಎಲ್ಲಿದ್ದಾನೆ? ಮಿಥುನದಲ್ಲಿ ದಿಗ್ಬಲನಾಗಿ ಕುಳಿತು ಬಿಟ್ಟಿದ್ದಾನೆ. ಗುರು ಅಸ್ತಂಗತ, ಎಚ್ಚರಿಕೆ ಆಗಸ್ಟ್ 14-15 ಅಂತ ಹೇಳಿದ್ದೆ. ಇಟ್ಸ್ ಹ್ಯಾಪನಿಂಗ್. ಜ್ಞಾನ, ಬುದ್ಧಿ, ಮಾತು, ಆಲೋಚನೆ. ವೃಷಭ ಲಗ್ನಕ್ಕೆ ವಿಪರೀತ ಬಲ ಆಯಿತು. ಮಿಲಿಟರಿಲಿದ್ದೀರಾ, ಪೊಲೀಸಲ್ಲಿದ್ದೀರಾ, ಡಿಫೆನ್ಸ್ ಸಿಸ್ಟಮ್ನಲ್ಲಿದ್ದೀರಾ, ಹೈನುಗಾರಿಕೆಯಲ್ಲಿದ್ದೀರಾ, ತೋಟಗಾರಿಕೆಯಲ್ಲಿದ್ದೀರಾ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಇಂಥ ಸಂಬಂಧಪಟ್ಟಂಥ ವೃತ್ತಿಗಳಲ್ಲಿದ್ದೀರಾ, ಪಾಲಿಟಿಷಿಯನ್ಸ್ ಆಗಿದ್ದೀರಾ, ಪೊಲಿಟಿಕಲ್ ಪವರ್ಫುಲ್ ಹುದ್ದೆಗಳಲ್ಲಿದ್ದೀರಾ, ತುಂಬ ಪವರ್ ಕಾಂಬಿನೇಷನ್ಸ್ ಬಂದು ಸೇರತಕ್ಕಂಥದ್ದಾಗುತ್ತೆ. ದಟ್ ಇಸ್ ಬ್ಯೂಟಿಫುಲ್. ಯಾಕಂದ್ರೆ ಕರ್ಮಸ್ಥಾನವನ್ನೇ ಲಾಭಾಧಿಪತಿ, ದಶಮಾಧಿಪತಿಯಾಗಿ ಲಾಭದಲ್ಲಿದ್ದು ಲಾಭದಿಂದ ಹಿಂದುಗಡೆ ಮನೆಯನ್ನ ನೋಡೋದ್ರಿಂದ ದಟ್ ಇಸ್ ದ ಸ್ಪಾರ್ಕ್ ಅಂತಲೇ ಹೇಳ್ತಾನೆ. ಬ್ಯೂಟಿಫುಲ್ ಸ್ಪಾರ್ಕ್. ಅಂಡ್ ಶನಿ ವಕ್ರನಾಗಿ 3ನೇ ಭಾವದಿಂದ ಕುಜನನ್ನ ನೋಡ್ತಾನೆ. ಏನಾದ್ರೂ ಒಂದು ಲ್ಯಾಂಡ್ ಡೀಲಿಂಗ್ಸು, ಕಾಂಪ್ರಮೈಸು, ಲೀಗಲ್ ಕಾಂಪ್ರಮೈಸ್ ಏನಾದ್ರೂ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅತ್ಯದ್ಭುತ ಆಗತಕ್ಕಂಥದ್ದಾಗುತ್ತೆ. ವಿಪರೀತ ಬಲ ಮಕ್ಕಳೇ. ವಿಪರೀತ. ಶನಿ ಆಯಿಲ್ ಕಾರಕ, ರಾಹು ಗ್ಯಾಸ್ ಕಾರಕ, ಕುಜ ಬೆಂಕಿ ಕಾರಕ. ದರ್ ಇಸ್ ಎ ಥ್ರೆಟ್ ಆಲ್ಸೋ. ನೋಡಿ, ತಣಿಸಂದ್ರದ ಹತ್ರ ದೊಡ್ಡ ಗಾಡಿಗಳಿಗೆ ಬೆಂಕಿ ಬಿದ್ದಿದೆ. ಅಲ್ಲೇನೋ ಶೆಡ್ ಅಂತೆ, ಶಾರ್ಟ್ ಸರ್ಕ್ಯೂಟು, ಬೆಳಿಗ್ಗೆ 3:30 4:15 ಆಗಿದೆ ಅಂತಕ್ಕಂಥದ್ದು. ತಣಿಸಂದ್ರ ಇಲ್ಲೇ ಇರೋದ್ರಿಂದ ನನಗೆ ಗೊತ್ತಿದೆ. 100 ಅಗ್ನಿಶಾಮಕ ದಳಗಳು ಹೋಗಿ ಕೋಟ್ಯಾಂತರ ರೂಪಾಯಿದು ನಷ್ಟ. ಹೇಳ್ತಲೇ ಇದ್ದೆ. ಅಲ್ಲಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗುವಾಗ ಹುಷಾರು, ಧರ್ಮಕ್ಷೇತ್ರಗಳಿಗೆ ಹೋಗುವಾಗ ಹುಷಾರು, ಪುಣ್ಯಕ್ಷೇತ್ರಗಳು, ಟ್ರಾನ್ಸ್ಪೋರ್ಟು, ವೆಹಿಕಲ್ಸು, ಇನ್ನೊಂದು ತುಂಬ ಜಾಗರೂಕತೆ ಅನ್ನತಕ್ಕಂಥದ್ದನ್ನ ಹೇಳ್ತಿದ್ದಾನೆ. ಈಗಲೂ ಅದೇ ಹೇಳ್ತಿದ್ದಾನೆ. ನೈಟ್ ಡ್ರೈವಿಂಗ್ ಬೇಡ, ಜಾಗ್ರತೆ. ನೋಡಿ ಅಲ್ಲಿ ನೋಡಿ, ಶುಕ್ರಾಸ್ತ, ಒಂದು ಡ್ರಗ್ ರಿಹಾಬಿಲೇಷನ್ ಸೆಂಟ್ರು, ಡ್ರಗ್ ಸಂಬಂಧಪಟ್ಟಂತ ಜಾಗೃತಿ ಆಂದೋಲನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಒಂದು ಹೆಣ್ಣು ಮಗುವೆ ಡ್ರಗ್ ಪೆಡ್ಲರ್ ಆಗಿ ಸಿಕ್ಕಾಕಿಕೊಂಡು ಬಿಟ್ಟಿದ್ದಾಳೆ. ಅದು ಹೆಂಗೆ ಅಂತ ಹೇಳಿದ್ರೆ, ಒಂದು ಫಾರಿನ್ ಒಳ್ಳೆ ಬಿಗ್ ಕಾರ್, ಲಕ್ಷಾಂತರ ರೂಪಾಯಿ ಅಲ್ಲ, 1/2 ಕೋಟಿ ರೂಪಾಯಿನ ಕಾರ್ ತಗೊಂಡು ಓಡಾಡ್ತಿದ್ರೆ ಆಶ್ಚರ್ಯ. ಯಾಕಂದ್ರೆ ಆಕೆ ಕಷ್ಟಕಾಲಕ್ಕೆ ದುಡ್ಡೆತ್ತಿ ಜನನೇ, ಫ್ರೆಂಡ್ಸು, ರಿಲೇಟಿವ್ಸೇ ದುಡ್ಡು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅದರ ಜಾಗೃತಿ ಆಂದೋಲನದ ಒಂದು ಪ್ರಮುಖ ಸೂತ್ರಧಾರಿಯಾಗಿ ನಿಂತಿರ್ತಕ್ಕಂಥವಳೆ ಡ್ರಗ್ ವಿಚಾರದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ರಾಹು. ಕುಜ. ಇನ್ನೊಬ್ಬ ಆಂಬ್ಯುಲೆನ್ಸ್ ಅಲ್ಲಿ ತುಂಬಾ ಸಮಾಜಮುಖಿ, ಸಮಾಜ ಸೇವಕ ಅನ್ನತಕ್ಕಂಥ ಮುಖ. ನೋಡಿ, ಆಕೆನೂ ಸಮಾಜ ಸೇವಕ, ಆತನೂ ಸಮಾಜ ಸೇವಕ. ಆಂಬ್ಯುಲೆನ್ಸ್ ನಲ್ಲಿ ಮಾಡಬಾರದು ಮಾಡಿ ಸಿಕ್ಕಾಕೊಂಡಿದ್ದಾನೆ. ದಿಸ್ ಇಸ್ ವಾಟ್ ಇಟ್ ಇಸ್ ಕಮಿಂಗ್. ಮುಚ್ಚಿಟ್ಟಿರ್ತಕ್ಕಂಥದ್ದು, ತುಂಬಾ ದಿನದ್ದು, ಹಳೆಯದ್ದು, ಈ ತರದ್ದು ಕೆದಕಿ ಹೊರಗಡೆ ಬರತಕ್ಕಂಥದ್ದಾಗುತ್ತೆ. ಮೋಸ ಮಾಡ್ತಿದ್ದರೆ, ಈ ರೀತಿ ತಪ್ಪು ಮಾಡುತ್ತಿದ್ದರೆ, ಸೋ ಮೆನಿ ಥಿಂಗ್ಸ್ ವಿಚ್ ವಿಲ್ ಕಮ್ಸ್ ಔಟ್. ವೆರಿ 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 ಕೇರ್ಫುಲ್. ಜಾಗ್ರತೆ. ಅಂಥದ್ದು ಬೇಡ ಮಕ್ಕಳೇ. ಈ ಮಾಯಾ ಇಲ್ಯೂಷನ್ಗೆ ಒಳಗಾಗ್ಬೇಡಿ, ಬೇಡವೇ ಬೇಡ. ಡೋಂಟ್ ಗೆಟ್ ಇನ್ ಟು ದೋಸ್ ಕೈಂಡ್ ಆಫ್ ಅಟ್ರಾಕ್ಷನ್ಸ್. ನನ್ನ ಮಾತು ಕೇಳಿ. ಎಷ್ಟು ತಿಂತೀವಿ ಸರಿ, ಅಷ್ಟು ದೋಚಿದ್ರಲ್ವಾ, ಅಷ್ಟು ಬಾಚ್ಕೊಂಡ್ರಲ್ವಾ, ಎಷ್ಟು ತಿನ್ನುತ್ತಿದ್ದೀರಿ? ಇದೊಂದನ್ನ ನೆನ್ಪಿಟ್ಕೊಳ್ಳಿ. 2 ಬಾಳೆಹಣ್ಣಿಂದ ಇನ್ನೊಂದು ಬಾಳೆಹಣ್ಣು ತಿನ್ನಲಾರಿರಿ. 3ನೇದು ಯು ಆರ್ ಲಾಕ್ಡ್ ಅನ್ನತಕ್ಕಂಥದ್ದು. ಜಾಗ್ರತೆ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಇವತ್ತಿನ ದಿನ ಭವಿಷ್ಯದ ಬಗ್ಗೆಯೂ ನೋಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ
ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಗುರುವಾರ ಶ್ರವಣ ನಕ್ಷತ್ರ, ಬ್ಯೂಟಿಫುಲ್. ಶನಿವಾರ ಶ್ರವಣ ಬಂದರು, ಗುರುವಾರ ಶ್ರವಣ ಬಂದರು, ಒನ್ ಆಫ್ ದ ಬ್ಲೆಸ್ಡ್ ಡೇ ಅಂತಕ್ಕಂಥದ್ದು ಹೇಳ್ತಾರೆ. ಗುರುವಾರ ಹುಟ್ಟಿದವರು ಎಂದಿದ್ದರೂ ಎಲ್ಲಿದ್ದರೂ ಹೇಗಿದ್ದರೂ ಧರ್ಮವಂತರೇ. ಒಂದಲ್ಲ ಒಂದು ದಾನ, ಒಂಥರ ಗುರುತತ್ವ ಇರತಕ್ಕಂಥ ವ್ಯಕ್ತಿಗಳು ಗುರುವಾರ ಹುಟ್ಟಿದವರು. ನಿಮ್ಮಿಂದ ನಿಮಗೆ ಗೊತ್ತಿರಲ್ಲ ನೀವು ಮಾಡಿರೋ ಒಳ್ಳೇದು. ಯಾರಾದರೂ ನಿಮ್ಮ ಬಗ್ಗೆ ಹೇಳ್ತಿರ್ತಾರೆ, ಅಣ್ಣ ನಿಮ್ಮಿಂದ ನಾವು ಚೆನ್ನಾಗಿದ್ದೇವೆ, ನಿಮ್ಮಿಂದ ನಾವು ಸಹಾಯ ಪಡೆದಿದ್ದೇವೆ. ಗುರುವಾರ ಹುಟ್ಟಿದವರಲ್ಲ ಅಂಥದ್ದೊಂದು ವಿಶೇಷತೆ. ನೀವು ಖಂಡಿತ ಯಾರಿಗಾದ್ರೂ ಕೈ ಹಿಡ್ದಿರ್ತೀರಿ, ವಿದ್ಯೆ ಮುಖೇನವೋ, ಧನ ಮುಖೇನವೋ, ಕುಟುಂಬ ಮುಖೇನವೋ. ಮಾತು ಅಟ್ಲೀಸ್ಟ್ ಒಂದೊಳ್ಳೆ ಮಾತು, ಒಂದೊಳ್ಳೆ ಸಮಾಧಾನ, ಒಂದೊಳ್ಳೆ ಮಾರ್ಗದರ್ಶಕ, ಬ್ಯೂಟಿಫುಲ್ ಪರ್ಸನ್. ಗುರುವಾರ ಹುಟ್ಟಿದವರು ಎಲ್ಲಿದ್ದರೂ ಅಂಧಗಾರರೇ, ಎಲ್ಲಿದ್ದರೂ ದಾರಿ ತೋರಿಸುವ ದೀಪವಂತರೇ. ಹೌದು ಅಲ್ವೋ ಹೇಳಿ? ಎಷ್ಟು ಜನ ನಿಮ್ಮ ಬಗ್ಗೆ ಹೌದು ನಿಮ್ಮಿಂದ ನಾವು ಸಹಾಯ ಪಡೆದಿದ್ದೇವೆ ಹೇಳಿಲ್ಲ ಅಂದ್ರೂ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ಅದೊಂದು ಬೇರೆ ವಿಚಿತ್ರ. ನಾವೆಲ್ಲರೂ ಬಯಸ್ತೇವೆ ನಮ್ಮ ಬಗ್ಗೆ ಯಾರಾದ್ರೂ ಕ್ಲಾಪ್ ತಟ್ಟಬೇಕು, ಹೇಳಬೇಕು, ಯು ಆರ್ ಗುಡ್ ಪರ್ಸನ್. ನೀವು ಅದನ್ನ ಬಯಸೋದೇ ಇಲ್ಲ, ಮಾಡಿರೋ ಸಹಾಯವನ್ನ ನೆನೆಸ್ಕೊಳ್ಳೋದು ಇಲ್ಲ, ಮಾಡಿರುವ ಒಳ್ಳೆತನವನ್ನು ನೆನೆಸ್ಕೊಳ್ಳಲ್ಲ, ನಿಮ್ಗೆ ನೆನಪು ಇರಲ್ಲ ಎಷ್ಟೋ ಬಾರಿ. ಅಂಥದ್ದೊಂದು ಗುರುತತ್ವ. ಈ ಕೈಯಿಂದ ಮಾಡಿದ್ದು ಈ ಕೈಗೂ ಗೊತ್ತಾಗಬಾರ್ದಂತೆ, ಈ ಕೈಯಿಂದ ಮಾಡಿದ್ದು ಈ ಕೈಗೂ ಗೊತ್ತಾಗಬಾರ್ದಂತೆ. ಗುರುವಾರ ಹುಟ್ಟಿದವರಲ್ಲಿ ಅಂಥದ್ದೊಂದು ಕ್ಷಮತೆ ಭಗವಂತ ಕೊಟ್ಟಿರ್ತಾನೆ. ಹೌದೋ ಅಲ್ವೋ ಹೇಳಿ? ಗುರುವಾರ ಹುಟ್ಟಿದವರು ನೀವು ಮಾಡಿರ್ತೀರಿ. ಒಂದು 4 ಜನಕ್ಕೋ, ಒಂದು ಪಶುವಿಗೋ, ಪಕ್ಷಿಗೋ, ವಿದ್ಯಾರ್ಥಿಗೋ, ಬಡವನಿಗೋ, ನಿರ್ಗತಿಕನಿಗೋ ನಿಮ್ಮ ಕೈಯಿಂದ ಈ ರೀತಿ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ತಿಂದನ್ನ ಜೀರ್ಣ ಆಗಲ್ಲ. ಹೌದೋ ಅಲ್ವೋ? ಲೆಟ್ ಮಿ ನೋ. ಗುರುವಾರ ಹುಟ್ಟಿದವರು ಏನು ಹೇಳ್ತೀರಿ ಅಂತ ನಿಮ್ಮ ಕಮೆಂಟ್ಸ್ಗೆ ಕಾಯ್ತಾ ಇರ್ತಾನೆ. ಮೇಷರಾಶಿ. ಚಂದ್ರ ಸುಖಕಾರಕ, ವೃತ್ತಿಯಲ್ಲಿರುವುದು ಸುಖವೇ. ಬ್ಯೂಟಿಫುಲ್. ವೃತ್ತಿಯಲ್ಲಿ ಸುಖ. ಏನ್ ಕಷ್ಟಪಟ್ಟಿದ್ದೀರಿ ಅದಕ್ಕೆ ತಕ್ಕದಾದಂಥದ್ದು ಗುರುಚಂದ್ರ ದರ್ಶನ. ವಾವ್, ಸೂಪರ್. ನೇಮ್, ಫೇಮ್. ಶನಿ ಬೇರೆ ವಕ್ರ ಹುಡ್ಕೊಂಡು ಬರುತ್ತೆ. ಹಾಕಿ ಬಿತ್ತನೆ ಜೋರಾಗಿ. ಮಳೆಯ ಆರ್ಭಟ ನಿಮಗೆ. ನಿಮ್ಮ ತೋಟಕ್ಕೆ ಮಾತ್ರ ಮಳೆ ಚೆನ್ನಾಗಿ ಬರುತ್ತೆ ಇವತ್ತು ಅನ್ನತಕ್ಕಂಥ ಒಂದು ಅದ್ಭುತವಾದಂಥ ದಿನ. ವೃಷಭ ರಾಶಿ. ನಿಮಗೂ ಅಷ್ಟೇ ಹೈನುಗಾರಿಕೆ, ತೋಟಗಾರಿಕೆ, ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ವೇದ, ದಾನ, ಧರ್ಮ, ನೆರಳು, ಬದುಕು. ಬ್ಯೂಟಿಫುಲ್ ಡೇ. ಮಿಥುನ. ಒಂದು ಸಣ್ಣ ತೊಳಲಾಟ. ಧನಂ ಅಷ್ಟಮಂ, ನೆಮ್ಮದಿ ಅಷ್ಟಮಂ, ಕುಟುಂಬಂ ಅಷ್ಟಮಂ. ಇವತ್ತೇನೋ ಒಂದು ರೀತಿ ಏನೋ ಕಳ್ಕೊಂಡಂತ ಭಾವ. ಆರೋಗ್ಯದ ಕಡೆ ನೋಡಿ, ಮನಸ್ಸು ಸ್ಥೀಮಿತ ಇಲ್ಲ. ಶನಿಯ ಮನೆಯಲ್ಲಿದ್ದಾನೆ, ಪರಿಶ್ರಮ ಹಾಕಿ ವಕ್ರವಾಗಿದ್ದಾನೆ. ಫಲ ಅರ್ಧ ಫಲ, ಫಲ ಅರ್ಧ ಫಲ. ಶ್ರೀನಿವಾಸ ಸುಪ್ರಭಾತ, ಕೌಸಲ್ಯ ಸುಪ್ರಜಾ ರಾಮ ಸಂಧ್ಯಾ ಪ್ರವರ್ತತೆ. ಪುಟ್ಟದಾಗಿ ಅದೊಂದನ್ನ ಕೇಳ್ತಾ ಇರಿ, ಸಮಾಧಾನ. ಕರ್ಕಾಟಕ ರಾಶಿ. ಶ್ರೀನಿವಾಸನೇ ನೋಡುತ್ತಾರೆ. ಶ್ರವಣ ಅಲ್ವಾ? ಶ್ರೀನಿವಾಸ 7 ಬೆಟ್ಟಗಳ ಒಡೆಯ, ಕಲಿಯುಗದ ಪ್ರತ್ಯಕ್ಷ ದೈವ. ಅಂತ ಒಂದು ಶ್ರೀನಿವಾಸರ ಪರಿಪೂರ್ಣ ಅನುಗ್ರಹ ಇರತಕ್ಕಂಥ ಒಂದು ವೃತ್ತಿಯ ದಿನ, ವ್ಯವಹಾರದ ದಿನ, ಅನುಗ್ರಹದ ದಿನ. ಗುರುಗಳಾಗಿದ್ರಿ ಸಾವಿರಾರು ಮಂದಿಗೆ ನೆರಳು ಕೊಡ್ತಕ್ಕಂಥ ಭಾವ. ನೀವು ಇವತ್ತು ತಗೊಳ್ಳೋ ದೊಡ್ಡ ಪದವಿ, ದೊಡ್ಡ ಉದ್ಯೋಗ, ದೊಡ್ಡ ಸ್ಥಾನ, ಅಮೇಜಿಂಗ್. ಅಂತ ಸ್ಥಾನದಲ್ಲಿದ್ದು ಇವತ್ತು ನೀವು ತಗೊಳ್ಳೋ ಒಂದೊಂದು ನಿರ್ಧಾರವು ಹಾಲಿನ ಬುಗ್ಗೆ ಉಕ್ಕಿಸುತ್ತದೆ. ದಾಟ್ ಇಸ್ ದ ಬ್ಯೂಟಿ. ಇನ್ನು ಸಿಂಹರಾಶಿ. ದಾನಂ ಧರ್ಮಂ ವಿನಯಂ ವಿಧೇಯತಂ.
ಎಲ್ಲಿ ವಿನಯವಿರುತ್ತದೋ ಅಲ್ಲೊಂದು ವಿಧೇಯತೆ ಬರುತ್ತದೆ, ಎಲ್ಲಿ ವಿಧೇಯತೆ ಬರುತ್ತದೋ ಅಲ್ಲಿ ಪ್ರಾಮಾಣಿಕತೆ ಬರುತ್ತದೆ, ಎಲ್ಲಿ ಪ್ರಾಮಾಣಿಕತೆ ಬರುತ್ತದೋ ಅಲ್ಲಿ ಸತ್ಯ ಬರುತ್ತದೆ, ಎಲ್ಲಿ ಸತ್ಯ ಬರುತ್ತದೋ ಸಕಲವೂ ಬರುತ್ತದೆ. ಇವತ್ತು ಅಂಥದ್ದೊಂದು ದಿನ. ನೀವು ಮಾಡುವ ಪ್ರತಿ ಹೆಜ್ಜೆಯು ಇನ್ನೊಬ್ಬರಿಗೆ ನೆರಳಾಗತಕ್ಕಂಥ ಅದ್ಭುತವಾದಂಥ ದಿನ. ಧೈರ್ಯ ಸಾಹಸೆ ಲಕ್ಷ್ಮಿ. ಬ್ಯೂಟಿಫುಲ್. ಕನ್ಯಾ ರಾಶಿ ಒನ್ ಆಫ್ ದ ಬೆಸ್ಟ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ. ಲಾಭಾಧಿಪತಿ ಪಂಚಮ ಗುರುದೃಷ್ಟಿ, ಸಪ್ತಮಾಧಿಪತಿ ಸುಖಾಧಿಪತಿ ದೃಷ್ಟಿ. ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ವೃತ್ತಿಪರವಾಗಿ, ಕುಟುಂಬ ಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಅನುಕೂಲಕರವಾಗಿರ್ತಕ್ಕಂಥ ದಿನ. ಒಳ್ಳೆ ಶುಭ ಸುದ್ದಿ ಕೇಳ್ತೀರಿ, ಪ್ರಸಾದ ಹಂಚುತ್ತೀರಿ, ತೀರ್ಥ ಹಂಚುತ್ತೀರಿ, ಧರ್ಮ ಹೆಚ್ಚು ಮಾಡುತ್ತೀರಿ. ತುಲಾ ರಾಶಿ ವೃತ್ತಿಯಲ್ಲೊಂದು ಸುಖ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಇದು ಬರಲಿ ಮಕ್ಕಳೇನೆಲ್ಲ ಬರುತ್ತೆ. ಎಲ್ಲಿ ಸತ್ಯವಿರುತ್ತದೋ, ಎಲ್ಲಿ ಧರ್ಮವಿರುತ್ತದೋ, ಎಲ್ಲಿ ನ್ಯಾಯವಿರುತ್ತದೋ ಎಲ್ಲ ಹುಡ್ಕೊಂಡು ಬರುತ್ತೆ. ಎಲ್ಲಿ ಸತ್ಯ ಧರ್ಮ ನ್ಯಾಯವಿಲ್ಲವೋ ಏನಿದ್ರೂ ತುಂಬಾ ದಿನ ನಿಲ್ಲಲ್ಲ, ತುಂಬಾ ದಿನ ನಿಲ್ಲೋಲ್ಲ. ನಾವೇ ನಿಲ್ಲೋಲ್ಲ, ಇನ್ನು ಇಟ್ಕೊಂಡೇನು ಜೀವನ ಪರ್ಯಂತ ದುಡ್ಡು 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 ಹೀಗೇ ನೋಡ್ತಾ ಕೂತ್ಕೊಂಡು ಪುಸ್ತಕಂತ ಹೋಗೋದಷ್ಟೇ. ಸೊ ಅಂಥದ್ದೊಂದು ಆಗುತ್ತಷ್ಟೇ. ಸೊ ಬ್ಯೂಟಿಫುಲ್ ಡೇ. ಚೆನ್ನಾಗಿದೆ. ವೃಶ್ಚಿಕಂ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಅಂಡ್ ಕೈಂಡ್ ಆಫ್ ಎ ಹ್ಯಾಪಿನೆಸ್ ಡೇ. ಒಂದು ರೀತಿ ಮಧುರಂ, ಅತಿ ಮಧುರಂ, ಆನಂದಂ, ಕುಟುಂಬಂ, ಸೌಖ್ಯಂ, ಸೌಭಾಗ್ಯಂ ಇವೆಲ್ಲವನ್ನು ಪಡೆಯತಕ್ಕಂಥ ಒಂದು ದಿನ. ವೃತ್ತಿಪರವಾಗಂತೂ ಇಲ್ಲವೇ ಕುಟುಂಬ ಪರವಾಗಂತೂ ಇವತ್ತೊಂದು ಶುಭ ಸುದ್ದಿ ಕೇಳುತ್ತೀರಿ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ ಅಷ್ಟಮಿ ಕುಟುಂಬ ಸ್ಥಾನ. ಸೊ ಕುಟುಂಬದಲ್ಲೂ ವೃತ್ತಿಯಲ್ಲೂ ಅಲ್ಲೊಂದು ಬಿರುಕುಗಳು, ಮಾತುಗಳು ಬರುತ್ತವೆ. ಏನ್ ಗೊತ್ತರ ಮಕ್ಕಳೇ, ಯಾವಾಗ್ಲೂ ಅಷ್ಟೇ ವೃತ್ತಿ. ಕೆಲವ್ರು ಹೇಳ್ತಿರ್ತಾರೆ ನಮ್ಗೆ ತುಂಬಾ ಟೆನ್ಷನ್ ಕೊಡ್ತಾರೆ. ಹೌದು, ಈಸ್ ಪೇಯಿಂಗ್ ಯು, ಅದನ್ನ ಯಾಕೆ ಟೆನ್ಷನ್ ಅನ್ಕೋತೀರಿ? ಅದೊಂದು ವೃತ್ತಿ ಧರ್ಮ ಅನ್ಕೊಳ್ಳಿ. ಅದ ಹಾಗೆ. ಈಗ ನೀವು ಪೊಲೀಸವ್ರನ್ನ ನೋಡಿ, ತಪ್ಪು ತಿಳ್ಕೊಬೇಡಿ. ಅವರು ನಿತ್ಯ ನೋಡೋದು ಕ್ರಿಮಿನಲ್ಗಳನ್ನೇ. ಅಲ್ಲಿ ಹೊಡೆದಾಟ, ಬಡದಾಟ, ಕೊಲ್ಲೆ, ಸುಲಿಗೆ, ದರೋಡೆ, ಪಿಕ್ ಪಾಕೆಟರ್ಸ್. ಅವ್ರು ಏನಾದ್ರು ನಿತ್ಯ ಯಾರಾದ್ರೂ ಆಚಾರ್ಯರನ್ನ ನೋಡ್ತಾರಾ? ದಿನ ಬಂದು ಯಾರಾದ್ರೂ ಪ್ರಸಾದ ಕೊಡುವಂತ ಕೆಲಸ ಇಲ್ಲವಲ್ಲ. ಆದ್ರೆ ಅವ್ರಿಗೆ ಅದೇ ಪ್ರಸಾದ, ಅದೇ ಭಗವಂತ. ನೋಡಿ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರು ಅಸಹಿಸ್ಕೊಳ್ಳೋದಿಲ್ಲ, ಬೇಸರ ಪಡೋದಿಲ್ಲ. ಪೊಲೀಸವ್ರನ್ನ ನೋಡಿ, ಲಾಯರ್ಸ್ನ ನೋಡಿ, ಜಡ್ಜ್ ಸಾಹೇಬ್ರುಗಳನ್ನ ನೋಡಿ. ನಿತ್ಯ ಅವ್ರು ಕೋರ್ಟಲ್ಲಿ ಕ್ರಿಮಿನಲ್ಲೇ ನೋಡೋದು, ಅಲ್ಮೋಸೋದು. ಯಾರಾದ್ರೂ ನ್ಯಾಯ ಧರ್ಮ ಇರೋನ್ ಕೋರ್ಟ್ಗೆ ಹೋಗ್ತಾನ? ಅಂತ ತಪ್ಪು ಮಾಡ್ತಾನ? ಕೋರ್ಟ್ಗಳೇ ಇರೋಲ್ಲ. ಹೌದಲ್ವಾ? ನಾವೇ ಸರಿಪಡಿಸ್ಕೊಬಿಟ್ರೆ ಪೊಲೀಸ್ ಸ್ಟೇಷನ್ನು ಇಲ್ಲ, ಲಾಯರು ಇಲ್ಲ, ಪೊಲೀಸು ಇಲ್ಲ, ಜಡ್ಜ್ ಸಾಹೇಬ್ರು ಇಲ್ಲ. ನಿಜ ಅಲ್ವಾ? ಸೊ ಇದೆಲ್ಲ ಆಗ್ತಿರೋದಕ್ಕೆ ಈ ಸಿಸ್ಟಮ್ ಇರೋದು. ಸೊ ದರ್ ಇಸ್ ದ್ಯಾಟ್. ಬಟ್ ಅವ್ರು ಬೇಜಾರೇ ಮಾಡ್ಕೊಳ್ಳೋದಿಲ್ಲ. ಅದನ್ನ ವೃತ್ತಿ ಧರ್ಮ ಅಂತ ಮಾಡ್ಕೊಂಡು ಹೋಗ್ತಾರೆ. ಒಂದು ತಾಯಿ ಮಗುವನ್ನ ನೋಡ್ಕೊಳ್ತಾರೆ. ಸೊ ಧನಸ್ಸು ಅಂಥದ್ದೊಂದು ಭಾವ. ಸೊ ಅಲ್ಲೆಲ್ಲೋ ಒಂದು ಸಣ್ಣ ನೆಗೆಟಿವ್ಸ್ ಅನ್ನಿಸುತ್ತೆ. ಗೌರಿ, ಗಣೇಶ, ಒಂದು ಸಣ್ಣ ದರ್ಶನ, ಸಮಾಧಾನ, ವಾಗ್ದೋಷಂ, ಎಚ್ಚರಿಕೆ. ಮಕರ ರಾಶಿಗೆ ಒನ್ ಆಫ್ ದ ಬೆಸ್ಟ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ, ಸಂಗಾತಿ, ಹತ್ತಿರದವರು, ಆತ್ಮೀಯರು, ಒಳ್ಳೆಯವರ ಪರಿಚಯ, ಸಹಕಾರ, ಸಹಾಯ ಎಲ್ಲ ದೊರಕತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ ಚಂದ್ರ 12ನೇ ಮನೆ, ಹರ್ಷಯೋಗ, ಗುರುವಿನ ದೃಷ್ಟಿ, ಗುರು ಧನದೃಷ್ಟಿ. ಸೂಪರ್, ಚೆನ್ನಾಗಿದೆ. ಬಟ್ ವಿಪರೀತ ಖರ್ಚು, ಓಡಾಟ, ಸುತ್ತಾಟ, ಬಸವಳಿವಿಕೆ ಇರತಕ್ಕಂಥದ್ದಿದ್ರು ಅನುಕೂಲವೇ. ಇನ್ನು ಮೀನ ರಾಶಿ ಕುಂಭದ್ರೋಣ ಮಳೆ. ಕುಂಭದ್ರೋಣ ಮಳೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಲಾಭದಲ್ಲಿದ್ದು ಗುರುವಿನ ದೃಷ್ಟಿ ಅಂತ ಹೇಳಿದ್ರೆ ಎಲ್ಲೋ ಇದು ಹೆಂಗು ಅಂದ್ರೆ, ಮೊನ್ನೆ ಕೇರಳನಲ್ಲಿ ನಡೆದಿದೆ. ಕೇರಳನಲ್ಲಿ ಲಾಟ್ರಿ ಹುಚ್ಚು. ದಯಮಾಡಿ ನಾನು ಯಾವುದೇ ಲಾಟ್ರಿಯನ್ನ ಇನ್ಫ್ಲುಯೆನ್ಸ್ ಮಾಡ್ತಿಲ್ಲ. ಆ ರಾಜ್ಯ ಅದಕ್ಕೆ ಖೋತ ರಾಜ್ಯ. ಆ ರಾಜ್ಯ ಶಾಪ ರಾಜ್ಯ.
ತಪ್ಪು ತಿಳ್ಕೋಬೇಡಿ, ತುಂಬಾ ತಪ್ಪು. ಜೂಜನ್ನ ಪ್ರಚೋದಿಸುವುದು. ಲಾಟ್ರಿ ಇಸ್ ಎ ಜೂಜು. ಈಗ ಒಂದು 10 ಲಕ್ಷ ಜನ 10 ರೂಪಾಯಿ ಇಲ್ಲ 100 ರೂಪಾಯಿ ಕೊಟ್ಟು ಟಿಕೆಟ್ ತಗೋತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿಗೆ ಹೆಚ್ಚು ಕಡಿಮೆ 10 ಲಕ್ಷ ಜನ 100 ರೂಪಾಯಿ ಅಂದ್ರೆ 10 ಕೋಟಿ. ಇವ್ರು ಹಂಚೋದೆಷ್ಟು? ಹಬ್ಬ ಅಂದ್ರೆ ಒಂದು 3 ಇಲ್ಲ 4 ಕೋಟಿ ಹಂಚ್ಬೋದೇನೋ. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಕಾನ್ಸಲೇಷನ್ ಪ್ರೈಸಸ್, ಭರ್ಜರಿ ಇನ್ನೊಂದು ಅಂತಕ್ಕಂಥದ್ದು ಅಷ್ಟೇ. 50 to 70% ಗೌರ್ಮೆಂಟ್ ದುಡ್ಡು. ಸೊ ಅಲ್ಲಿಗೆ ಅದರಲ್ಲಿ ಯಾರೋ ಒಂದು 100 ಜನದ ಪ್ರೈಸ್ ಹೋಗಿರುತ್ತೆ. 10 ಲಕ್ಷ ಜನದಲ್ಲಿ ಯೋಚನೆ ಮಾಡಿ ನೋಡಿ, 9,99,900 ಜನ, ಇಲ್ಲ ಬೇಡ 100 ಜನಕ್ಕೆ ಕೊಟ್ಟಿದ್ದಾರೆ ಅಂತಾನೆ ಇಟ್ಕೊಂಡು ಅಷ್ಟೇ. 900 ಜನನೇ, 9,99,900 ಜನ ಕಣ್ಣೀರ್ ಹಾಕಿರ್ತಾನೆ. ಅವನ ಬೆವರಿನ ದುಡ್ಡು. ಅದರಲ್ಲಿ ಸರ್ಕಾರ ನಡೆಸಿ. ಅದಕ್ಕೆ ಎಲ್ಲೂ ನಡೆಯದ ಹಗರಣಗಳು, ಎಲ್ಲೂ ಬರಬಾರದ ಕಾಯಿಲೆಗಳು, ಭೂಕುಸಿತಗಳು, ಬೆಂಕಿ ಉನ್ಮಾದಗಳು, ಕಾಯಿಲೆ ಉನ್ಮಾದಗಳು, ಡ್ರಗ್ಗು, ಆಮೇಲೆ ಮೊನ್ನೆಲ್ಲ ಅದೇ ಡ್ರಗ್ ಕೇಸ್ ಕೇರಳನಲ್ಲೇ ನಡೆದಿರೋದು ಆಯ್ತಾ. ಗೋಲ್ಡ್ ಸ್ಮಗ್ಲಿಂಗು, ಡ್ರಗ್ ಸ್ಮಗ್ಲಿಂಗು, ಎಲ್ಲ ಥರದ್ದು ನಡೆಯೋದು ಕೇರಳನಲ್ಲಿ. ಪಬ್ಲಿಕ್ ಅನ್ನ ಹುಚ್ಚೆಬ್ಸಿ ಲಾಟ್ರಿ ಹೆಸರಿನಲ್ಲಿ ಇವನ್ ಗೆದ್ದ ಅವನ್ ಗೆದ್ದ ಅಂತ. ಸೊ ಐ ಆಮ್ ಡೆಡ್ಲಿ ಆಪೋಸ್ ಆಫ್ ಈ ಒಂದು ಲಾಟ್ರಿ ಬಗ್ಗೆನೂ ಮಕ್ಕಳೇ. ಎಲ್ಲೋ ಒಂದು ಖುಷಿಗೆ ಏನೋ ಒಂದು 10 ರೂಪಾಯಿ 20 ರೂಪಾಯಿ ಅದ್ರ ಮೇಲೆ ಇರಬಾರ್ದು. ಒಬ್ಬನಿಗೆ ಒಂದೇ ಟಿಕೆಟ್ 10 ರೂಪಾಯಿ, ಬಂದ್ರೆ ಬರ್ಲಿ ಹೋದ್ರೆ ಹೋಗ್ಲಿ ಅನ್ನೋ ತರ. ಯು ಆರ್ ನಾಟ್ ಸಪೋಸ್ ಟು ರನ್. ಅದು ಬಂದು ಏನ್ ಹೇಳ್ತೇವೆ, ಅಸಹ್ಯ ಅದು. ಮೊನ್ನೆ ಯಾರೋ ಒಬ್ಬ ಲಾಟ್ರಿ ಏಜೆಂಟು, ಅಲ್ಲಿ ಬರೀ ಏಜೆಂಟ್ರುಗಳೇ, ಯಾರು ನೋಡಿದ್ರು ನೀವು ಬಸ್ ಸ್ಟ್ಯಾಂಡ್ ಇಳಿದಿದ ತಕ್ಷಣ ಕೇರಳನಲ್ಲಿ ನನ್ನ ಗುರುಗಳು ಯಾವಾಗ್ಲೂ ಬೈಯೋರು, ಈ ಊರು ಅದಕ್ಕೆ ಕಣೋ ಹಿಂಗೆ ಆಡೋದು, ಅದಕ್ಕೆ ಈ ಗಂಡಸರಿಗೆ ಬಲ ಇಲ್ಲ ಕಣೋ ಅಂತ ಏನೇನೋ ಹೇಳೋರು. ಬಿಡಿ, ಅದೊಂದು ಅದಕ್ಕೆ ಬಿಳಿ ಬಟ್ಟೆ ಹಾಕುವಂತ ಶಾಪ ಇಟ್ಬಿಟ್ಟಿರೋದು ನಮ್ಮ ಗುರುಗಳು ಅಂತೆಲ್ಲ ಹೇಳೋರು. ಕೊಲ್ಲೂರ್ಗೆ ಅದಕ್ಕೆ ನೀವು ನಂಬೋಲ್ಲ, ನಮ್ಮ ದೇವಿ ಕೊಲ್ಲೂರಿಗೆ 70% ಜನ ಬರೋದೇ ಕೇರಳಿಗರು. ಈಗ ವಿಜಯ್ ಬಂದೋಗಿರೋದ್ರಿಂದ ತಮಿಳ್ನಾಡವ್ರು ಜಾಸ್ತಿ ಆಗೋದು, ನಮ್ಮ ಕನ್ನಡದವ್ರಿಗೆ ಅಲ್ಲಿ ದಾರಿನೇ ಇಲ್ಲ ಅನ್ನೋ ಥರ. ಖುದ್ದು ಮುಖ್ಯಮಂತ್ರಿ ಸತೀಶ್ ಅಂಜಿ ಬಂದು ಮೊನ್ನೆ ದರ್ಶನ ಮಾಡ್ಕೊಂಡೋದ್ರೆ ಅದಕ್ಕೂ ಗಲಾಟೆ ಮಾಡವ್ರೆ, ನೀವು ಕಟ್ಟರ್ ಹಿಂದೂ ಆಗ್ಬಿಟ್ರಿ ಅಂತ. ಹೋಗಲ್ಲ, 35 ವರ್ಷದಿಂದ ನಾನು ಅಮ್ಮನವ್ರ ಹತ್ರ ಹೋಗ್ತೀನಿ, ನಮ್ಮ ಮನೆ ಸಂಪ್ರದಾಯ, ನಮ್ಮ ಹಿರಿಯರೆಲ್ಲ ಹೋಗ್ತಾರೆ, ನಾನು ಮುಖ್ಯಮಂತ್ರಿ ಆಗಿದ ತಕ್ಷಣ ಹೋಗ್ಬಾರ್ದ ಅಂತೇಳಿ ಕೇರಳದ ಮುಖ್ಯಮಂತ್ರಿ ಸತೀಶನ್ ಅವರು ಬಂದು ಅದ್ದೋರೆ ನಮ್ಮ ಅಮ್ಮನಿಗೆ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನನ್ನ ಶಂಕರಾಚಾರ್ಯರ ಆ ಒಂದು ಆಚಾರ್ಯ ಪರಂಪರೆಯಲ್ಲೇ ಒಂದು ದಿಗ್ಗಜರು, ಮೊದಲ ಆ ಒಂದು ನಮ್ಮ ಸನಾತನ ಧರ್ಮವನ್ನ ಕಾಪಾಡದಂಥವ್ರು ಇವತ್ತು ಬೇಡ ಬಿಡಿ, ಅದಕ್ಕೂ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಯಾವ್ಯಾವ್ದೋ ರೂಪದಲ್ಲಿ. ಏನೇನೋ ನಡೀತಿದೆ, ಒಳ್ಳೇದನ್ನ ಪಿಕ್ ಮಾಡೋದು ಬಿಟ್ಬಿಟ್ಟು ಇನ್ನೊಂದು ನಾವು ಹುಡುಕ್ತಕ್ಕಂಥ. ಅಲ್ಲಿ ಏಜೆಂಟು ಏನ್ ಮಾಡಿದಾನೆ, 2 ಟಿಕೆಟ್ ಉಳ್ಕೊಂಡಿದೆ. ಯಾರ್ಯಾರನ್ನೋ ಕೇಳಿದ್ರೆ ಯಾರು ತಗೊಂಡಿಲ್ಲ, ತಗೊಂಡೋದ್ರೆ ಅವ್ನು ಹೊಡೆದು ಬಿಟ್ಟಿದೆ ಸರಿ ದೊಡ್ಡ ಅಮೌಂಟ್. ಆ ರೀತಿ ಏನೋ ಅಂದ್ಕೊಳಕ್ ಒಂದು ಹೋಗಿರ್ತೀವಿ. ಇವತ್ತೊಂದು ಆ ಥರದ್ದು ಒಂದು ಸರ್ಪ್ರೈಸ್ ನ್ಯೂಸ್, ಗುಡ್ ನ್ಯೂಸ್, ಒಂದು ಗುರುಭಾವ, ಚೈತನ್ಯ ಭಾವವನ್ನ, ಒಂದು ಪ್ರಸಾದವನ್ನ, ದೇವರ ದರ್ಶನವನ್ನ, ಗುರು ದರ್ಶನವನ್ನ, ಮಹಾ ಒಂದು ಯೋಗವನ್ನ ಪಡೆಯತಕ್ಕಂಥ ಒಂದು ದಿನ. ಸದುಪಯೋಗ ಪಡಿಸಿಕೊಳ್ಳಿ ಮೀನ ರಾಶಿ. ಇಟ್ಸ್ ಕೈಂಡ್ ಆಫ್ ಎ ಬಂಪರ್ ಲಾಟ್ರಿ. ಸಿಂಗಲ್ ಲಾಟ್ರಿ ಅಲ್ಲ, ಬಂಪರ್ ಲಾಟ್ರಿ. ಹುಡುಕೊಂಡು ಬರುತ್ತೆ ಹೆಸರು, ಕೀರ್ತಿ, ಗೌರವ. ಬ್ಯೂಟಿಫುಲ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.